ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಮುಸ್ಲಿಂ ಬಾಂಧವರೆಲ್ಲರೂ ಸಹ ಈದ್ ಮುಬಾರಕ್ ನ ತಿಳಿಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಕಾರ್ಯಕ್ರಮ ಶುರು ಮಾಡಬೇಕು. ಟೇಸ್ಟ್ ಮೈ ಬೆಸ್ಟ್ ಎವರೆಸ್ಟ್ ಗಂಟೆ ಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕುಕೀಸ್ ಪಾರ್ಟ್ನರ್ ಯುನಿಬಿಕ್ ಕುಕೀಸ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಮತ್ತೊಮ್ಮೆ ಈದ್ ಮುಬಾರಕ್ ನ ತಿಳಿಸಿ ಏನ್ರಿ ಮುರಳಿ ವಿಶೇಷವಾದದ್ದು ಏನ್ ಮಾಡ್ತಾ ಇದ್ದೀರಾ ಅಂತ ನೀವೆಲ್ಲ ಕೇಳ್ತಾ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ JFC ಖ್ಯಾತಿಯ ನಾಟಿ ಕೃಷ್ಣಪ್ಪನವ್ರನ್ನ ಕರೆಸಿ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಕೃಷ್ಣಪ್ಪನವರೇ ಬನ್ರಿ. ನಮ್ಮ JFC ಖ್ಯಾತಿಯ ಕೃಷ್ಣಪ್ಪನವ್ರು ಬಂದಿದ್ದಾರೆ. ಈದ್ ಮುಬಾರಕ್. ನಮಸ್ಕಾರ. ಓಕೆ, ಏನ್ ಮಾಡ್ತಾ ಇದ್ದೀರಾ ಇವತ್ತು ಒಂದು ನಾಟಿ ಸ್ಟೈಲಲ್ಲಿ ಚಿಕನ್ ಫ್ರೈಡ್ ರೈಸ್ ಮಾಡಿ ತೋರ್ಸೋಣ ಅಂತ. ಬಿರಿಯಾನಿನ ಫ್ರೈಡ್ ರೈಸಾ? ಫ್ರೈಡ್ ರೈಸ್ ಇದು ಅಲ್ಲ, ನೀವು ತಂದಿರೋ ಚಿಕನ್ ನೋಡ್ತಾ ಇರಿ, ಇದು ಫ್ರೈಡ್ ರೈಸ್ ಕಾಣ್ತಲ್ಲ, ಬಿರಿಯಾನಿ ಕಾಣ್ತಾ ಇದೆ. ಯೂಶಲಿ ಫ್ರೈಡ್ ರೈಸ್ ಮಾಡ್ಬೇಕಾದ್ರೆ ಪಕ್ಕದಲ್ಲಿ ಅನ್ನ ಇಟ್ಕೊಂಡಿರ್ತಾರೆ, ನೀವು ಅಕ್ಕಿ ಇಟ್ಕೊಂಡಿದ್ದೀರಾ. ಇದು ಮೋಸ್ಟ್ಲಿ ಬಿರಿಯಾನಿನೇ ಬಿಡಿ. ತುಂಬಾ ಅದ್ಭುತವಾಗಿರ್ಬೇಕು. ಒಂದು ಕುಕ್ಕರ್ ಕೊಡಿ ನನಗೆ. ಈಗ ಒಂದು ಕಪ್ ರೈಸ್ ಅಷ್ಟು ರೈಸ್ ಮಾಡ್ಕೊಳಕ್ಕೆ ಒಂದು ಕುಕ್ಕರ್ ನೋಡಿದ್ರಾ? ಇವೆಲ್ಲ ಬೇಕಿತ್ತ ನಮ್ಗೆ. ತೊಳಿ ಕುಕ್ಕರ್ ಬಂದಾಯ್ತು. ಏನ್ ಮಾಡ್ತೀರಾ? ಫಸ್ಟ್ ಏನೇನ್ ತಂದಿದ್ದೀರಾ ಅಂತ ಹೇಳಿಲ್ಲ ನೀವು ನಂಗೆ. ನಾಟಿ ಸ್ಟೈಲ್ ಚಿಕನ್ ಫ್ರೈಡ್ ರೈಸ್ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಬಾಸುಮತಿ ಅಕ್ಕಿ, ಈರುಳ್ಳಿ, ಟೊಮ್ಯಾಟೊ, ಹಸಿರು ಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ದಪ್ಪ ಮೆಣಸಿನಕಾಯಿ, ಗರಂ ಮಸಾಲ, ಕಾಳು ಮೆಣಸಿನ ಪುಡಿ, ಪುದೀನ, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಓಕೆ, ನೀವೇನ್ ಫ್ರೈಡ್ ರೈಸ್ ಮಾಡ್ತೀವಿ ಅಂತೀರಾ? ಕ್ಯಾರೆಟ್ ಗ್ರೇಟ್ ಏನು ಆಗ್ತಾ ಇಲ್ಲ? ಅದು ಅದಕ್ಕೆ ಹಾಕಂಗಿಲ್ಲ. ಚಿಕನ್ ಹಾಕ್ತಿವಲ್ಲ, ಚಿಕನ್ ಹಾಕಂಗಿಲ್ಲ, ಅದು ಬೇಕಾಗಿಲ್ಲ. ಓಕೆ ಓಕೆ ಓಕೆ, ಕುಕ್ಕರ್ ಬಿಸಿ ಆಯ್ತು. ಕುಕ್ಕರ್ ಬಿಸಿ ಆಯ್ತು. ಓಕೆ, ಎಷ್ಟು ವಿಜಲ್ ಕೂಗ್ಬೇಕಿದು? ಇದು ಅನ್ನ ಹಾಕ್ತಾ ಇರಲಿ, ಅದ್ರಷ್ಟೇ ಬೇರೆ ಕೆಲಸ ಎಲ್ಲ ಮುಗಿಸ್ಬಿಡೋಣ. ಅಲ್ಲ, ಕೂಗಲ್ವಾ? ಕೂಗ್ಬೇಕು. ಅದೇ ಕೂಗ್ಬಿಡುತ್ತೆ. ಎರಡೇ ಕೂಗುತ್ತೆ. ಒಂದೆರಡು ಕಾಳು ಉಪ್ಪು ಹಾಕೋಣ. ಹಾಕಿ ಸರ್, ಹಾಕಿ. 2 ಕಾಳು ಉಪ್ಪು ಸಾಕಾ? ಮುಚ್ಚಿಬಿಡೋಣ. ಮುಚ್ಚಿ ಯಾವೆಲ್ಲ ಶಿಫ್ಟ್ ಮಾಡ್ಕೊಂಡಿದ್ದೀನ. ಓಕೆ, ಅದು ಆಗ್ತಾ ಇರಲ್ಲ ಅದ್ರ ಪಾಡಿಗೆ. ಇನ್ನೊಂದು ಬೋಲ್ ತೊಗೊಳ್ಳೋಣ. ಇದು ಬೇಡವಾ? ಈ ಒಲೆ ಬೇಡವಾ? ಈ ಒಲೆ ನಾವು ಉಪಯೋಗಿಸ್ತಾರಲ್ಲ. ಎರಡು ಆಗ್ತಾ ಇರಲಿ, ಅದು ಒಲೆ ಹೆಚ್ಚಿ. ಓಕೆ, ಓಕೆ. ಅಂದ್ರೆ ಇಲ್ಲಿ ನಾವು ಕುಕ್ಕರ್ಲಿ ರೈಸ್ ನ ಮಾಡ್ತಾ ಇದೀವಿ. ಇಲ್ಲಿ ನೀರಲ್ಲಿ ಚಿಕನ್ ನ ಬೇಯಿಸ್ತಾ ಇದೀವಿ. ಈ ಚಿಕನ್ ನಾವ್ ಏನ್ ಮಾಡಿದೀವಿ ಅಂತ ಹೇಳಿದ್ರೆ, ಖಾರ, ಉಪ್ಪು, ನಿಮ್ಮ JFC ಗರಂ ಮಸಾಲ ಹಾಕಿ, ಸ್ವಲ್ಪ ಜುಂಡಿ ಬೆಳ್ಳುಳ್ಳಿ ಹಾಕಿ ಒಂದು ಅರ್ಧ ಗಂಟೆ ನೆನ್ಸಿಟ್ಟಿದ್ದೀರಾ. ನೆನ್ಸಿಕ್ಕಿದ್ದೀವಿ. ಬಟ್ ಬಿಟ್ಬಿಡಲ್ವಾ ನೀರಿಗೆ ಹಾಕಿದ ತಕ್ಷಣ ಎಲ್ಲ? ಅದಕ್ಕೆ ನಿಮ್ಗೆ ವಿಂಗ್ಸ್ ತಗೋಬೇಕು ಅಂತ ಹೇಳಿರೋದು ನೋಡಿ. ಬರೀ ವಿಂಗ್ಸ್ ತಂದಿದ್ದೀವಿ ನೋಡಿ. ಓಕೆ 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 ಓಕೆ. ಈ ವಿಂಗ್ಸ್ ಮಾಂಸ ತುಂಬಾ ಫ್ರೈಡ್ ರೈಸ್ ಟೇಸ್ಟ್ ಆಗಿರ್ತದೆ. ಓಕೆ ಓಕೆ. ಬೇರೆ ಹೋದ್ರೆ ನಿಮ್ಗೆ ರಬ್ಬರ್ ತರ ಇರ್ತದೆ. ಇದು ಅಂದ್ರೆ ಉದ್ದುದಕ್ಕೆ ಸೀಲ್ ತರ ಸಿಗುತ್ತೆ. ಓಕೆ ಓಕೆ, ಆಯ್ತು. ಮುಚ್ಚಾಕ್ಬಿಡೋಣ. ಬೇಯ್ತಾ ಇರಲಿ. ನೆಕ್ಸ್ಟ್ ಈಗಿನ ಬಾಣಲಿ ಕೊಡಿ. ಏನಕ್ಕೆ ಹೇಳಿ? ಫ್ರೈ ಮಾಡ್ಕೊಳ್ಳೋಣ. ಕೊಡಿ, ಆಯಿಲ್ ಕೊಡಿ. ಈಗ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಓಕೆ ಕೃಷ್ಣಪ್ಪ, ಇಲ್ಲಿ 3 ಸರಿ ಬಂದಿದೆ. ಸಾಕಾಗುತ್ತೆ. ಸ್ಟಾಪ್ ಮಾಡ್ಬಿಡ್ತೀನಿ, ಯಾಕಂದ್ರೆ ಬೇರೆ ಆಗಬೇಕಲ್ಲ. ಅದು ಸ್ಟಾಪ್ ಮಾಡಿ. ಸರಿ ಬಂದ್ಬಿಡಿ. 1 2 3. ಓಕೆ, ಬರ್ತಾ ಇದೆ, ಬೇಯ್ತಾ ಇದೆ. ಸ್ವಲ್ಪ ಬೇಯ್ತಾ ಇದೆ. ಇಲ್ಲಿ ಅನ್ನ ಆಲ್ಮೋಸ್ಟ್ ರೆಡಿ ಆಗಿದೆ, ತಣ್ಣಗಾಗಬೇಕು. ಅಲ್ಲಿ ಚೆನ್ನಾಗಿ ಎಣ್ಣೆ ಕಾದಿದೆ, ರೆಡಿ ಮಾಡ್ಕೊಳ್ಳಿ. ಎಸ್, ಈರುಳ್ಳಿ ಹಾಕೊಳ್ಳೋಣ. ಹಾಕಿ ಸರ್, ಹಾಕಿ. ಎಣ್ಣೆ ಕಾದಿದೆ. ಎಣ್ಣೆ ಚೆನ್ನಾಗಿ ಕಾದಿದೆ. ಎಸ್, ಉಪ್ಪು ಹಾಕಿದೆ. ಇದಾಗಿದೆ. ಈಗ ಓಕೆ, ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳಿ ಸೇರ್ಸೋಣ. ಆಯ್ತು. ಓಕೆ, ಶುಂಠಿ ಬೆಳ್ಳುಳ್ಳಿ ಈರುಳ್ಳಿನ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ತಾ ಇದೀವಿ. ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ. ಓಕೆ, ಇದಕ್ಕೆ ಪೆಪ್ಪರ್ ಸೇರ್ಸೋಣ. ಸ್ವಲ್ಪ ಪೆಪ್ಪರ್ ಹಾಕ್ತೀರಾ? ಪೆಪ್ಪರ್ ಹಾಕೊಳ್ಳೋಣ. ಹಾಕಿ. ಪೆಪ್ಪರ್ ಸೇರಿಸಿರೋದ್ರ ಮಜಾನೇ ಬೇರಲ್ಲ. ಹೌದೌದು. ಹಂಗೆ ಹಸಿಮೆಣಸಿಗೆ ಹಾಕೊಳ್ಳೋಣ. ಹಾಕಿ. ಸಿಡಿ ಇರೋದು. ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. ಹಾಕಿ. ಸ್ವಲ್ಪ ಪುದೀನ ಸೇರ್ಸೋಣ. ಹಾಕಿ. ಬಟ್ ಕೊತ್ತಂಬರಿ ಪುದೀನ ಎಲ್ಲ ಯಾರು ಹಾಕ್ತಾರೆ ಕೃಷ್ಣಪ್ಪ? ನಿಮ್ದೊಳ್ಳೆ ನಾಟಿ ಫ್ರೈಡ್ ರೈಸ್ ಆಗೋಯ್ತಿದ್ದು. ಇದು ನಾಟಿ ಫ್ರೈಡ್ ರೈಸ್. ಅದಕ್ಕೆ ಹೇಳಿದ್ರೆ ನಾಟಿ ಸ್ಟೈಲ್. ದಪ್ಪ ಮೆಣಸಿನಕಾಯಿ, ಕ್ಯಾಪ್ಸಿಕಮ್, ಈ ಟೊಮೊಟೊ ಸೇರ್ಸೋಣ. ನೋಡಿ, ಟೊಮೆಟೊ ಎಲ್ಲ ಹಾಕ್ತಾ ಇದ್ದೀರಾ ನೀವು.
ಈ ಸ್ಟಾಪ್ ಮಾಡಿ ಸಾಕು. ಈ ಸ್ಟಾಪ್ ಮಾಡೋಣ. ಸ್ಟಾಪ್ ಮಾಡಿ ಅದು ಸಾಕು, ಸಾಕಾಗೆ. ಓಹೋ, ಏನು ಘಮ ಘಮ ಪರಿಮಳ. ತೆಗೆದ್ಬೋಣ, ತಣ್ಣಗಾಗಬೇಕಲ್ಲ. ತೆಗೀರಿ ಅದು ನೀರು ಇದೆ, ಇದು ಮಾಡ್ಬೇಕಲ್ಲ. ರುಚಿಗೆ ತಕ್ಕ ಸಾಲ್ಟ್ ಹಾಕೋಣ. ಇದಕ್ಕೆ ಪೌಡ್ರ್ ಹೇಳ್ಬಿಡಿ. ನಮ್ಗೆ ಯಾವ ಪೌಡ್ರ್ ಇದು? ನಮ್ದು GFC ಅವ್ರದ್ದು. GFC ಅವರ ಗರಂ ಮಸಾಲ. ಸುಮಾರು 13 ಐಟಮ್ಗಳನ್ನು ಹಾಕಿ ಮಾಡಿರ್ತಕ್ಕಂಥ ಗರಂ ಮಸಾಲ. ನೀವೇ ತಯಾರು ಮಾಡ್ಕೋಬಹುದು. ಬೇಡ ನಮ್ಗೆ ಇದೇ ಬೇಕು ಅಂತ ಹೇಳಿದ್ರೆ ಕೃಷ್ಣಪ್ಪ ಅವರ GFC ಹೋಟ್ಲಿಗೆ ಹೋದ್ರೆ 50 ಗ್ರಾಮು, 100 ಗ್ರಾಮು, 1 kg, 2 kg, ಎಷ್ಟು kg ಬೇಕಾದ್ರೆ ಸಿಗುತ್ತೆ, ತಗೊಂಡು ಹಾಕೋಬಹುದು. ಇದು 1 ಸ್ಪೂನ್ ಯೂಸ್ ಮಾಡುವಂಥದ್ದು ಇವ್ರ ಗರಂ ಮಸಾಲ. 1 kgಗೆ 1 ಸ್ಪೂನ್ ಮಾತ್ರ. ತಗೊಳ್ಳಿ ಕೃಷ್ಣ, ಇದು ಒಂದೇ ಸ್ಪೂನ್ ಇರೋದು. ಸರಿ, ಇದಾಗಿದೆ. ಆಗಿದೆ. ಇದನ್ನೇನ್ ಮಾಡ್ತೀರಾ? ಅದನ್ನ ಬಿಡಿಸ್ಕೋಬೇಕು. ಒಂದು ಸೆಕೆಂಡ್ ತಣ್ಣೀರಲ್ಲಿ ಹಾಕಿ. ತಣ್ಣೀರಲ್ಲಿ ಹಾಕ್ಬೇಕಾಯ್ತು? ತಣ್ಣೀರಲ್ಲಿ ಹಾಕಿ. ಅಥವಾ ಎತ್ಕೊಂಬೋಣ ಅದನ್ನೆಲ್ಲ? ಇಲ್ಲಿ ಎತ್ಕೊಂಡು ತಣ್ಣೀರಲ್ಲಿ ಹಾಕಬೇಕು ನಾವು. ಫುಲ್ಲು ಬೆಂದೋಗಿದೆ ರೀ ಕೃಷ್ಣಪ್ಪ. ಬೆಂದೋಗಿದೆ, ಬೈಬೇಕು ಸರ್. ಅದು ಚೆನ್ನಾಗಿರುತ್ತೆ ತುಂಬ. ಮೂಳೆಯಿಂದ ಬಿಡಿಸ್ಕೋಬೇಕಲ್ಲ ಇದನ್ನ? 2 ಸೆಕೆಂಡ್ ಬಿಡಿಸ್ಬಿಡೋದು. ಏನು ತುಂಬ ಈಸಿನಾ? ಈಜಿ, ತುಂಬ ಈಜಿ. ಮುಗೀತಿದೆ. ಇದು ಮುಗೀತು. ಇದಕ್ಕೆ ಸ್ವಲ್ಪ ತಣ್ಣೀರು ಹಾಕೊಳ್ಳಿ. ಇದು ಸ್ವಲ್ಪ ಕಡಿಮೆ ಮಾಡಲಾ? ಅದಿರಲಿ, ಅದ್ರದ್ದೇನು ಪ್ರಾಬ್ಲಮ್ ಇಲ್ಲ. ಈ ತಣ್ಣೀರಲ್ಲಿ ಹಾಕೊಂಡು ತಣ್ಣಗಾಗುತ್ತೆ. ಓಕೆ. ಇದನ್ನ ಹಿಂಗೆ ಬಿಡಿಸ್ಕೊಡಿ, ವಿಂಗ್ಸ್ನ ಹಿಂಗೆ ಬಿಡಿಸಿದ್ರೆ ಓಕೆ ಮಾಂಸ ನೀಟಾಗಿರುತ್ತೆ, ನಿಮ್ಗೆ ಟೇಸ್ಟ್ ಆಗಿರುತ್ತೆ. ನೋಡಿ, ಕಾಣಿಸ್ತಾ ಇದೆಯಾ? ಓಕೆ. ನಿಮಗೆ ಮನೇಲಿ ಆದಷ್ಟು ಕ್ಲೀನಾಗಿ ಬಿಡಿಸ್ಕೊಳ್ಳಿ. ಆಗಿದೆ. ಈಗ ನಾವು ವಿಂಗ್ಸ್ ಅಲ್ಲಿ ಬೇಯಿಸಿ ಬಿಡಿಸ್ಕೊಂಡಿರೋಂಥದ್ದು ಚಿಕನ್ ಇದು. ಓಕೆ. ಚಿಕನ್ ಬೆಂದಿರೋದ್ರಿಂದ ತಿರ್ಗಾ ಏನು ಫ್ರೈ ಆಗುವಂತ ಅವಶ್ಯಕತೆ ಇಲ್ಲ, ಚೆನ್ನಾಗಿ ಬೆಂದ್ಬಿಟ್ಟಿರ್ತದೆ. ಚೆನ್ನಾಗಿ ಬೆಂದಿದೆ. ಒಂದು ರೋಲ್ ಮಾಡಿ ಹಾಕೋದಷ್ಟೇ ಕೆಲಸ. ಸಾಕಿದು. ಅನ್ನ ಹಾಕ್ಬಿಡೋಣ. ಅನ್ನ ಹಾಕಿ. ಆಗಿದೆ, ರೆಡಿ. ಇದು ರೆಡಿ. ನಾಟಿ ಸ್ಟೈಲಿನ ಕೃಷ್ಣಪ್ಪನವರ ಚಿಕನ್ ಫ್ರೈಡ್ ರೈಸ್. ಓಕೆ, ನಾಟಿ ಶೈಲಿಯ ಫ್ರೈಡ್ ರೈಸ್ ಅಂತ ಹೇಳ್ಕೊಟ್ಟಿದ್ದಾರೆ. ಇದು ನಮ್ಮ ಈದ್ ಮುಬಾರಕ್ ದಿನ ಒಳ್ಳೆ ಒಂದು ಅಡುಗೆನ ಮಾಡಿ ಕೊಟ್ಟಿದ್ದಾರೆ ಕೃಷ್ಣಪ್ಪನವರು. ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ, ಬರ್ಕೊಳ್ಳಿ, ಮನೇಲೆ ಮಾಡ್ಕೊಂಡು ತಿನ್ಕೊಳ್ಳಿ. ನಾಟಿ ಸ್ಟೈಲ್ ಚಿಕನ್ ಫ್ರೈಡ್ ರೈಸ್ ಮಾಡುವ ವಿಧಾನ: ಒಂದು ಕುಕ್ಕರ್ಗೆ ನೆನೆಸಿದ ಬಾಸುಮತಿ ಅಕ್ಕಿ, ನೀರು, ಉಪ್ಪು ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸಿ ಅನ್ನ ಮಾಡಿಕೊಳ್ಳಿ. ಬಾಣಲಿಗೆ ನೀರು ಹಾಕಿ ಜೊತೆಗೆ ಗರಂ ಮಸಾಲ, ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ನೆನೆಸಿದ ಚಿಕನ್ ಹಾಕಿ ಬೇಯಿಸಿ ಮೂಳೆ ತೆಗೆದು ಬಿಡಿ. ಇನ್ನೊಂದು ಬಾಣಲಿಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕಾಳು ಮೆಣಸಿನ ಪುಡಿ, ಹಸಿ ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ, ದಪ್ಪ ಮೆಣಸಿನಕಾಯಿ, ಟೊಮ್ಯಾಟೊ, ಉಪ್ಪು ಹಾಕಿ 2 ನಿಮಿಷ ಚೆನ್ನಾಗಿ ಹುರಿದು ಜೊತೆಗೆ ಗರಂ ಮಸಾಲ ಹಾಕಿ ಮಸಾಲ ತಯಾರಿಸಿಕೊಳ್ಳಿ. ಇದಕ್ಕೆ ಬೇಯಿಸಿದ ಚಿಕನ್, ಅನ್ನ ಹಾಕಿ ಮಿಕ್ಸ್ ಮಾಡಿದರೆ ನಾಟಿ ಸ್ಟೈಲ್ ಚಿಕನ್ ಫ್ರೈಡ್ ರೈಸ್ ರೆಡಿ ಟು ಈಟ್. ಓಕೆ, ಬಿರಿಯಾನಿ ತರನೇ ಇದೆ. ಏನು ಡಿಫ್ರೆನ್ಸ್ ಇಲ್ಲ. ಅದೇ ಅಕ್ಕಿ ತಂದಾಕಿ, ಅದೇ ಚಿಕನ್ ತಂದಾಕಿ, ಅದೇ ಮಸಾಲ ಹಾಕಿ. ಸರ್, ಫ್ರೈಡ್ ರೈಸ್ ಅಲ್ಲ ಸರ್ ಇದು. ಬಿರಿಯಾನಿಗೆ ಅದಕ್ಕೆ ಸಂಬಂಧನೇ ಇಲ್ಲ ಸರ್. ಇದು ನೋಡಿ, ವಿಭಿನ್ನವಾಗಿರ್ತದೆ, ಚೇಂಜ್. ಇದು ಮಾಡ್ಕೊಂಡು ನೋಡಿದ್ಮೇಲೆ ಚಿಕನ್ ಕೂಡ ಅಷ್ಟೇ ಕ್ವಾಲಿಟಿ ಆಗಿದೆ. ಮತ್ತೆ ಅದನ್ನ ಹೇಳಿದಲ್ಲ ನಿಮಗೆ, ಆ ವಿಂಗ್ಸ್ನೇ ತರಬೇಕು, ಬೇಯಿಸ್ಕೋಬೇಕು. ರೀಸನ್ ಇದೆ, ಒಂದೊಂದು ಫುಡ್ಗೂ ಒಂದೊಂದು ರೀಸನ್ ಇದೆ ಸರ್. ಸಖತ್ತಾಗಿ ಮಾಡಿದ್ದೀರಾ, ಎರಡನೇ ಮಾತೇ ಇಲ್ಲ. ಇನ್ನೊಂದ್ಸರಿ ಈದ್ ಮುಬಾರಕ್ ನಿಮಗೆ. ಥ್ಯಾಂಕ್ ಯು ಕೃಷ್ಣಪ್ಪ. ಥ್ಯಾಂಕ್ ಯು ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಆರೋಗ್ಯದ ಅಡುಗೆನ ಹೇಳ್ಕೊಡೋಕ್ಕೋಸ್ಕರ ಬರ್ತಾರೆ ಖ್ಯಾತ ಸಂಮೋಹಿನಿ ತಜ್ಞರು ಬಾಲಕೃಷ್ಣ ಗುರುಜಿಯವರು. ಅವ್ರನ್ನ ಕರೆಸಿ ಆರೋಗ್ಯದ ಬಗ್ಗೆ ಹೆಚ್ಚಿನ ಮಾಹಿತಿನ ಪಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಬನ್ನಿ ಗುರುಜಿ. ನಮಸ್ಕಾರ. ನಮಸ್ಕಾರ ಗುರುಜಿ. ಈದ್ ಮುಬಾರಕ್. ಇವತ್ತು ಮೊಹರಂ ಕಡೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಏನ್ ಮಾಡ್ತಾ ಇರೋ ಗುರುಜಿ ಇವತ್ತು? ಇವತ್ತು ಮೆಂತ್ಯ ಕಡುಬು. ಆಕ್ಚುಲಿ ಇದು ಒಂಥರ ರುಚಿಯಾಗಿದೆ.
ಸ್ವಲ್ಪ ಕಹಿ ಒಗಚಿರುತ್ತೆ, ಯಾಕಂದ್ರೆ ಬಿಕಾಸ್ ವಿ ಆರ್ ಯೂಸಿಂಗ್ ಮೆಂತ್ಯ. ಮೆಂತ್ಯ, okay. ಬಹಳ ಟೋಟಲಿ ಡಿಫ್ರೆಂಟ್. ಮೆಂತ್ಯ ಸೊಪ್ಪ ಅಥವಾ ಮೆಂತ್ಯ ಸೊಪ್ಪು ವೆರಿ ಬ್ಯೂಟಿಫುಲ್. ಹೇಳಿ ಗುರುಜಿ, ಏನೇನು ತಂದಿದ್ದೀರಾ? ಮೆಂತ್ಯ ಕಡುಬು. ಬೇಕಾಗುವ ಸಾಮಗ್ರಿಗಳು: ಮೆಂತ್ಯ ಸೊಪ್ಪು, ಚಪಾತಿ ಹಿಟ್ಟು, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ನಿಂಬೆ ರಸ, ಉಪ್ಪು. ಏನ್ ಮಾಡೋದು ಇದಕ್ಕೆ? ಸೊ ಫಸ್ಟ್ ನಾವು ಇದನ್ನ ನೀರಲ್ಲಿ ಬೇಯಿಸ್ಕೋಬೇಕು. ಓಕೆ. ಅಂದ್ರೆ ಮಾಮೂಲಿ ಚಪಾತಿ ಹಿಟ್ಟು ತರನೇ ಹಿಟ್ಟನೆ ಗೋಧಿ ಹಿಟ್ಟು ಹಾಕಿ ಕಲ್ಸ್ಕೊಂಡಿದೀವಿ. ಅದಕ್ಕೆ ಉಪ್ಪು ಸ್ವಲ್ಪ ಹಾಕಿರ್ತೀವಿ, ಹಾಕಿ ಕಲ್ಸ್ಕೊಂಡಿದೀವಿ. ಅದ್ರ ಚಿಕ್ಕ ಚಿಕ್ಕ ಬಿಲ್ಲೆಗಳಾಗಿ ಮಾಡ್ಕೊಂಡಿದ್ದೀವಿ ಅಷ್ಟೇ. ಹೌದು, ಇದು ಸ್ವಲ್ಪ ಬಾಯ್ಲ್ ಆಗಲಿ. ಬಾಯ್ಲ್ ಹಾಕಿದ್ವಿ. ಒಂದು ಬಾಯ್ಲ್ ಆದಾಗ ಇದನ್ನ ಹಾಕೋಣ. ಓಕೆ. ಒಂದ್ 2-3 ಕುದಿ ಬಂದ್ಮೇಲೆ ಇದು ತೇಲಕ್ಕೆ ಶುರು ಆಗುತ್ತೆ. ಓಹೋ. ಆವಾಗ ಇದನ್ನ ಆಫ್ ಮಾಡ್ಬಿಟ್ಟು ಅದನ್ನ ಸಪ್ರೇಟ್ ಮಾಡ್ಕೊಳ್ಳೋಣ. ಇನ್ ದ ಮೀನ್ ಟೈಮ್ ಇದನ್ನ ನಾವು ರುಬ್ಕೊಳ್ಳೋಕ್ಕೆ ಬೇಕಾದ್ರೆ ಶುರು ಮಾಡ್ಬಿಡ್ಬೋದು. ಓಕೆ ಓಕೆ, ರುಬ್ಕೊಂಡು ಗುರು. ಯಾವ್ದಾದ್ರು ರುಬ್ಕೊಳ್ಳೋಣ? ಹಸಿಮೆಣಸಿನಕಾಯಿ, ಓಕೆ, ಬೆಳ್ಳುಳ್ಳಿ, ಕಡೆಯದಾಗಿ ಮೆಂತ್ಯ ಸೊಪ್ಪ. ಬೇಡ ಮೆಂತ್ಯ ಸೊಪ್ಪು ಹಾಗೇನೆ ಹಾಗೇನಾ? ಹಾಗೆ ಇರುತ್ತೆ. ಓಕೆ. ಸೊ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಇದಕ್ಕೆ ಉಪ್ಪು ಹಾಕೋಣ. ಹಾಕೋಣ. ಸೊ ಈ ಕುದಿಯುವಂಥ ನೀರಿಗೆ ಒಂದು ಸ್ವಲ್ಪ ಉಪ್ಪು ಹಾಕೋಣ. ಹಾಕೋಣ. ಓಕೆ. ಇನ್ನು ಮೀನ್ ಟೈಮ್ ಇದು ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ. ಹೌದು ಗುರುಜಿ. ಹಾಗಾಗಿ ಚಪಾತಿ ಹಿಟ್ಟನ್ನ ಈ ಥರ ಬಿಲ್ಲೆ ಸಣ್ಣ ಸಣ್ಣ ಗುಂಡುಗಳು ಮಾಡ್ಕೊಂಡು ಪ್ರೆಸ್ ಮಾಡ್ಕೊಂಡಿದೀವಲ್ಲ, ಹೌದು. ಇದನ್ನ ಹಾಕ್ಕೊಳ್ಳೋಣ. ಸೊ ಬಿಟ್ಬಿಡಿ ಅದನ್ನ. ಒಂದು 2-3 ಕುದಿ ಆದಮೇಲೆ ಅದು ತೇಲಕ್ಕೆ ಶುರು ಆಗುತ್ತೆ, ಆವಾಗ ಇದನ್ನ ಆಫ್ ಮಾಡೋಣ. ಓಕೆ. ಸೊ ಈ ಕಡೆ ನಾವು ಮಿಕ್ಸ್ ಮಾಡ್ಕೊಂಡು ಆಗಿದೆ. ಓಕೆ. ತುಂಬಾ ಜನಕ್ಕೆ ಇರುವಂತ ಪ್ರಶ್ನೆ ಥೈರಾಯ್ಡ್. ಕಾಮನೆಸ್ಟ್ ಪ್ರಾಬ್ಲಮ್. ಅದೇನು ಅದು ಮೊದಲು ಗೊತ್ತೇ ಆಗ್ತಾ ಇರಲಿಲ್ಲ. ಯಾರು ಹೇಳ್ತಾನೆ, ಯಾರನ್ನ ಕೇಳಿದ್ರು ಥೈರಾಯ್ಡು, ಡಯಾಬಿಟಿಸ್, ಥೈರಾಯ್ಡ್ ತುಂಬಾ ಜಾಸ್ತಿ ಆಗಿದೆ. ಥೈರಾಯ್ಡ್ ಅಲ್ಲಿ 2 ತರ ಥೈರಾಯ್ಡ್ ಇದೆ, ಹೈಪೋ ಅಂಡ್ ಹೈಪರ್. ಓಕೆ. ಸುಮಾ ಅಂತ ಮಾಡಿದ್ದಾರೆ, ಅವರ ಹಸ್ಬೆಂಡ್ಗೆ ಥೈರಾಯ್ಡ್ ಪ್ರಾಬ್ಲಮ್ ಇದೆ. ಇದು ಥೈರಾಯ್ಡ್ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ಇದು ಯಾವ ಥೈರಾಯ್ಡ್ ಪ್ರಾಬ್ಲಮ್ ಅಂತ ಹಾಕಿಲ್ಲ. ಥೈರಾಯ್ಡ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಂದ್ರೆ ಏನ್ ಮಾಡ್ಕೋಬಹುದು, ಏನ್ ಮಾಡ್ಬೇಕು? ಓಕೆ. ಈ ಹೈಪೋಥೈರಾಯ್ಡೇ ಆಗಿರ್ಬೋದು, ಹೈಪರ್ ಥೈರಾಯ್ಡ್ ಆಗಿದ್ರೂ ಸರಿ, ಹೇಳಿ. ಇದಕ್ಕೆ ಕಾಮನ್ ವಿದ್ಯೆ ಕಲಿಬೇಕಾಗಿರೋದು 3 ಭಾಗದ ರೇಖೆ, 2 ಭಾಗದ ಹಿಪ್ನಾಸಿಸ್. ಅವ್ರಿಗೆ 2 ಸಹಾಯಕರು ಬೇಕಾಗತ್ತೆ. ಓಕೆ. ಮಾಡ್ಬಿಟ್ಟು ಆ ಕಲ್ತಿರೋದನ್ನ 2.5 ರಿಂದ 3 ಗಂಟೆ ದಿನಕ್ಕೆ ಬಿಟ್ಟು ಬಳಸಬೇಕಾಗತ್ತೆ. ಓಕೆ. ನಾನು ಅದರಲ್ಲಿ ವಿಶುದ್ಧಿ ಚಕ್ರ ಸರಿ ಇಲ್ದಿದ್ದಾಗ ಏನ್ ಮಾಡಬೇಕು ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ. ಜೊತೆಗೆ ವರ್ಮ ಚಿಕಿತ್ಸಾ ಅಂತಿದೆ. ಪ್ರಾಬಬಲಿ ಕರ್ನಾಟಕದಲ್ಲಿ ಒಬ್ಬರಿಗೋ ಇಬ್ಬರಿಗೋ ನನ್ನನ್ನು ಬಿಟ್ಟು ಗೊತ್ತಿದೆ ಅಷ್ಟೇ. ಓಕೆ. ಆರಿಜಿನೇಟೆಡ್ ಫ್ರಮ್ ತಮಿಳ್ನಾಡು. ಓಹೋ. ಸೊ ಅದರ ಪ್ರಕಾರ ಸಿಂಪಲ್ ಕೆಲವು ಪಾಯಿಂಟ್ಸ್ ಇದೆ. ಹೈಪೋ ಆದ್ರೂ ಸರಿ, ಹೈಪರ್ ಆದ್ರೂ ಸರಿ, ಅದು ಮಾಡ್ಕೋತಾ ಬರ್ಬೋದು. ಸ್ವಲ್ಪ ಅಕ್ಯುಪಂಕ್ಚರ್ ಮಾಡ್ಬೇಕಾಗತ್ತೆ. ಜೊತೆಗೆ ಸೂಜೋಕ್ ಥೆರಪಿನೂ ಮಾಡ್ಕೋಬೇಕು. ಸೂಜೋಕ್ ಥೆರಪಿ ಅಂದ್ರೆ ಕೈ ಅಥವಾ ಕಾಲನ್ನ ಉಪಯೋಗಿಸ್ಕೊಂಡು ಯಾವ ರೀತಿ ನಾವು ಚಿಕಿತ್ಸೆ ಮಾಡ್ಕೊಳ್ಳೋದು ಅಂತ ಮಾಡ್ಕೋಬಹುದು. ಸೊ ಈ ಕುತ್ತಿಗೆಯ ಭಾಗ ಯಾವುದೇ ಬೆರಳಿನಲ್ಲಿ ಇಲ್ಲಿ ಬರುತ್ತೆ. ಈ ಭಾಗ ಕುತ್ತಿಗೆಯ ಭಾಗ, ಯಾವುದೇ ಬೆರಳು ತಗೋಬಹುದು. ಹಾಗಾಗಿ ಆ ಬೆರಳಿಗೆ ನಾವು ಜೀವ ಇರುವಂತಹ ಯಾವುದಾದ್ರೂ ಒಂದು ಕಾಳು, ಮೆಂತ್ಯ ಕಾಳಾಗಿರ್ಬೋದು ಅಥವಾ ಗೋಧಿ ಆಗಿರ್ಬೋದು, ಭತ್ತ ಆಗಿರ್ಬೋದು, ಅಂಥದ್ದನ್ನ ಇಟ್ಟು ಮೈಕ್ರೋಪೋರ್ ಪೇಪರ್ ಪ್ಲಾಸ್ಟರ್ ಅಂತ ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ. ಆ ಪ್ಲಾಸ್ಟರ್ ಹಾಕಿ ಬಿಟ್ಬಿಡ್ಬೇಕು. ಆಗ ಈ ಥೈರಾಯ್ಡ್ ಗ್ರಂಥಿ ಇರುವಂತಹ ಜಾಗಕ್ಕೆ ಆ ಮೆಂತ್ಯ ಕಾಳು ಏನಿಟ್ಟಿರ್ತೀವೋ ಅದರ ಬಯೋ ಎನರ್ಜಿ ಅಲ್ಲಿ ಸೇರಿ ಹೈಪೋ ಆಗಿದ್ರು ಸರಿ, ಹೈಪರ್ ಆಗಿದ್ರು ಸರಿ ಹೋಗ್ತಾ ಬರುತ್ತೆ. ಬಟ್ ಅದು ಒಂದನ್ನೇ ಮಾಡಿದ್ರೆ ಅಷ್ಟು ಗುಣ ಆಗೋದಿಲ್ಲ. ರೇಖಿ ಹಿಪ್ನಾಸಿಸ್ ಮಾಡ್ಕೋತಾ ಜೊತೆಯಲ್ಲಿ ವಿ ಹ್ಯಾವ್ ಟು ವರ್ಮ ಚಿಕಿತ್ಸೆನೂ ಮಾಡಿಕೊಂಡು ಇದು ಮಾಡಿಕೊಂಡ್ರೆ ಕಾಂಬಿನೇಷನಲ್ಲಿ ಖಂಡಿತವಾಗಲೂ ಗುಣ ಆಗುತ್ತೆ. ಬೇಕಾದಷ್ಟು ಜನಕ್ಕೆ ಗುಣ ಆಗಿದೆ. ಮಾಡ್ಬೋದು. ಓಕೆ ಸುಮಾ, ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಲ್ವಾ? ಓಕೆ, ಖಂಡಿತವಾಗ್ಲೂ ಗುಣ ಆಗುತ್ತೆ. ನಿಮ್ಮ ಯಜಮಾನರು ಆರಾಮಾಗಿರ್ತಾರೆ. ಡೋಂಟ್ ವರಿ ಸುಮಾ. ಆಫ್ ಮಾಡ್ಕೊಳ್ಳೋಣ. ಸೊ ಇದನ್ನ ಒಂದ್ ಕಡೆ ಫ್ರೈ ಮಾಡ್ಕೊಳ್ಳೋಕೆ ಶುರು ಮಾಡೋಣ. ಸೊ ಈ ಬಿಸಿ ತವಾಗೆ ಮೆಂತ್ಯ ಸೊಪ್ಪು ಏನು ಕಟ್ ಮಾಡ್ಕೊಂಡ್ ಬಂದಿವೋ ಅದು ಹಾಕೋಣ ಅಂತ. ಎಣ್ಣೆ ಗಿಣ್ಣೆ ಎಲ್ಲ ಏನು ಹಾಕೋಬೇಡ್ರಪ್ಪ. ಆರಾಮಾಗಿ ಕುದಿತಾ ಇರೋಂತ ಅಂದ್ರೆ ಚೆನ್ನಾಗಿ ಹೀಟ್ ಆದ್ಮೇಲೆ ಏನಿದೆಯೋ ಇದಕ್ಕೆ ಮೆಂತ್ಯ ಸೊಪ್ಪು ಹಾಕೊಳ್ಳಿ. ಸೊ ಇದಕ್ಕೆ ನಾವೀಗ ತಿರುಕೊಂಡು ಇಟ್ಕೊಂಡಿರುವಂತಹ ಮಿಶ್ರಣವನ್ನು ಹಾಕೋಣ. ಹಾಕಿ ಬಿಡಿ. ಇನ್ಫ್ಯಾಕ್ಟ್ ಇದನ್ನ ನಾವು ಸಾಸ ಅಂತ ಕರಿತೀವಿ. ಸಹಜ ಆರೋಗ್ಯಕ್ಕೆ ಸಹಜ ಅಡುಗೆ. ಸ್ಟೈನ್ ಮಾಡ್ಕೊಂಬ.
ಹಿಂಗಾಗ್ಬಿಡಿದೆ ಅಂದ್ರೆ ಬಿಲೆ ಇದು ಈ ಪಪರ್ಮೆಂಟ್ಗಳ ತರ ಆಗ್ಬಿಡಿವೆ ಎಲ್ಲನೂ. ಚಾಕ್ಲೇಟ್ ಚಾಕ್ಲೇಟ್ ತರ ಆಗ್ಬಿಡಿವೆ. ಎಲ್ಲ ಪಪರ್ಮೆಂಟ್ಗಳು. ಓಹೋ, ಇದಕ್ಕೆ ನಿಂಬೆ ರಸ ಹಾಕೋಣ. ಹಾಕಿ. ರೆಡಿ ಟು ಇಟ್. ರೆಡಿ ಟು ಇಟ್ ಸರ್. ರೆಡಿ ಟು ಇಟ್. ಓಕೆ. ಸೊ ಮೆಂತ್ಯ ಕಡುಬು ಆರೋಗ್ಯಕರವಾದಂತಹ ವಿಚಿತ್ರವಾದ ಹೊಸ ಅಡಿಗೆ. ಓಕೆ, ಈ ಆರೋಗ್ಯಕರವಾದಂತಹ ಕಡುಬ್ನ ಗುರುಜಿಯವರು ಯಾವ ರೀತಿ ಮಾಡಿದ್ರು, ಏನೇನ್ ಬಳಸಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಬರ್ಕೊಳ್ಳಿ, ನಿಮ್ಮ ಆರೋಗ್ಯನ ವೃದ್ಧಿಸ್ಕೊಳ್ಳಿ. ಮೆಂತ್ಯ ಕಡುಬು ಮಾಡುವ ವಿಧಾನ: ಮೊದಲು ಮಿಕ್ಸಿ ಜಾರ್ಗೆ ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಉಪ್ಪು ಹಾಕಿ ರುಬ್ಬಿಕೊಳ್ಳಿ. ಒಂದು ಪಾತ್ರೆಗೆ ನೀರು ಹಾಕಿ ಅದು ಕುದಿಯುವಾಗ ಚಪಾತಿ ಹಿಟ್ಟನ್ನು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿ ಹಾಕಿ ಬೇಯಿಸಿ. ಪ್ಯಾನ್ಗೆ ಮೆಂತ್ಯ ಸೊಪ್ಪು ಹಾಕಿ ಫ್ರೈ ಮಾಡಿ ರುಬ್ಬಿದ ಮಿಶ್ರಣ, ಬೆಂದ ಚಪಾತಿ ಹಿಟ್ಟು, ನಿಂಬೆ ರಸ ಹಾಕಿ ಕಲಸಿದರೆ ಮೆಂತ್ಯ ಕಡುಬು ಸವಿಯಲು ಸಿದ್ಧ. ಮೆಂತ್ಯ ಸೊಪ್ಪಿನ ವಿಶೇಷ ಏನು ನೋಡಿ, ಇದು ತಾಯಂದರು, ಎಸ್ಪೆಷಲಿ ಲ್ಯಾಕ್ಟೇಷನ್ನಲ್ಲಿರುವಂಥ ತಾಯಂದರು, ಅಂದರೆ ಮಕ್ಕಳಿಗೆ ಹಾಲು ಉಣಿಸ್ತಾ ಇರುವಂಥ ತಾಯಂದರಿಗೆ ಇದು ಬಹಳ ಒಳ್ಳೆಯದು. ತಾಯಿಯ ಹಾಲನ್ನು ವೃದ್ಧಿ ಮಾಡುತ್ತೆ, ಅಭಿವೃದ್ಧಿ ಮಾಡುತ್ತೆ. ಹಾಗಾಗಿ ಮಕ್ಕಳಿಗೆ ಹಾಲು ಸಾಕಾಗ್ತಿಲ್ಲ ಅನ್ನೋ ತಾಯಂದರು ಇಂತಹ ಮೆಂತ್ಯನ ಹೆಚ್ಚು ತಿಂದಾಗ ಆ ಲ್ಯಾಕ್ಟೇಷನ್ ಪ್ರಾಬ್ಲಮ್ ಅವ್ರಿಗೆ ಈಸ್ ಔಟ್ ಆಗುತ್ತೆ. ಆಮೇಲೆ ಇದು ಇಟ್ ಇಂಡ್ಯೂಸಸ್ ಈಸಿ ಚೈಲ್ಡ್ ಬರ್ತ್. ಸೊ ಇದು ಯೂಟ್ರಿನ್ ಸ್ಟಿಮ್ಯುಲೇಷನ್ಗೆ ಅನುಕೂಲ, ಬಹಳ ಒಳ್ಳೆಯದಾಗುತ್ತೆ ಇದು. ಬಟ್ ಇದರ ಫೆನಿಗ್ರೆನಿಕ್ ಸೀಡ್ಸ್ ಅಂತ ನಾವು ಕರಿತೀವಿ. ಮೆಂತ್ಯ ಕಾಳನ್ನು ಜಾಸ್ತಿ ತೊಗೊಂಡ್ರೆ ಮಿಸ್ಕ್ಯಾರೇಜ್ ಆಗೋ ಸಾಧ್ಯತೆ ಇರುತ್ತೆ. ಓಕೆ ಓಕೆ. ಸೊ ಒಂದು 3 ತಿಂಗಳು ಆದಮೇಲೆ ಓಕೆ ಅವರು ಸ್ವಲ್ಪ ತೊಗೋಬೋದು. ಅದಕ್ಕೆ ಮುಂಚೆ ತೊಗೊಂಡ್ರೆ ಮಿಸ್ಕ್ಯಾರೇಜ್ ಆಗೋದು, ಪ್ರಿಮಚ್ಯೂರ್ ಚೈಲ್ಡ್ ಬರ್ತ್ ಆಗ್ಬಿಡೋದು, ಈ ಥರ ಎಲ್ಲ ಇರುತ್ತೆ. ಸ್ವಲ್ಪ ಹುಷಾರಾಗಿ ಡೈಟಿಷಿಯನನ್ನು ಕನ್ಸಲ್ಟ್ ಮಾಡಿ ತೊಗೊಳ್ಳೋದು ಉತ್ತಮ. ಮೆಂತ್ಯ ಸೊಪ್ಪು, ಮೆಂತ್ಯ ಸೊಪ್ಪು ಎರಡೂ ಅಷ್ಟೇ. ಓಕೆ. ಇದು ರೆಗ್ಯುಲರ್ ಆಗಿ ಸೇವನೆ ಮಾಡೋದ್ರಿಂದ ಬ್ರೆಸ್ಟ್ ಎನ್ಲಾರ್ಜ್ಮೆಂಟ್ ಆಗೋ ಸಾಧ್ಯತೆ ಇದೆ. ಹಾರ್ಮೋನ್ಸು ಹೆಂಗಸರಲ್ಲಿ ಉತ್ಪತ್ತಿಯಾಗಿ ಬ್ರೆಸ್ಟ್ ಎನ್ಲಾರ್ಜ್ಮೆಂಟ್, ಕೆಲವರಿಗೆ ತುಂಬ ಸಣ್ಣ ಬ್ರೆಸ್ಟ್ ಇದ್ದು ಒಂಥರ ಕಾನ್ಫಿಡೆನ್ಸ್ ಇರಲ್ಲ, ಅವ್ರಿಗೇನೋ ಒಂದು ಕೀಳರಿಮೆ, ಈ ಥರ ಎಲ್ಲ ಇರುತ್ತೆ. ಇದನ್ನ ರೆಗ್ಯುಲರ್ ಆಗಿ ಸೇವನೆ ಮಾಡಿದ್ರೆ ಒಂದಿನ ತಿನ್ಬಿಟ್ರೆ ಬ್ರೆಸ್ಟ್ ಎನ್ಲಾರ್ಜ್ ಆಗೋದಲ್ಲ. ರೆಗ್ಯುಲರ್ ಆಗಿ ತಗೊಳ್ಳೋದ್ರಿಂದ ಒಂದು ಬ್ಯಾಲೆನ್ಸ್ ಆಗಿ, ಹಾರ್ಮೋನ್ ಬ್ಯಾಲೆನ್ಸ್ ಆಗಿ ಬ್ರೆಸ್ಟ್ ಎನ್ಲಾರ್ಜ್ಮೆಂಟ್ ಟು ಸಮ್ ಎಕ್ಸ್ಟೆಂಟ್ ಅದರಲ್ಲಿ ಆಗೋದು ಸಾಧ್ಯ. ಆಮೇಲೆ ಲೋ ಡೆನ್ಸಿಟಿ ಲಿಪೋಪ್ರೋಟೀನ್ ಅಂತ LDL ಅಂತ ಕರಿತೀವಿ, ಅದನ್ನು ಈ ಮೆಂತ್ಯೆ ಕಂಟ್ರೋಲ್ ಮಾಡುವಂತಹ, ಕೊಲೆಸ್ಟ್ರಾಲ್ ಲೆವೆಲ್ನ ಕಂಟ್ರೋಲ್ ಮಾಡುವಂತಹ ಗುಣ ಇದರೊಳಗಿದೆ. ಆಮೇಲೆ ಕಾರ್ಡಿಯೋವ್ಯಾಸ್ಕ್ಯುಲರ್ ರಿಸ್ಕ್ ಅಂತ ಏನು ಕರಿತೀವೋ ಇದರಲ್ಲಿ ಪೊಟ್ಯಾಷಿಯಮ್ ಇದೆ ತುಂಬ. ಹಾಗಾಗಿ ಅದು ಮತ್ತು ಸೋಡಿಯಂ ಏನಿದೆ ಅದು ಈ ಹಾರ್ಟ್ ರೇಟ್ನ ಕಂಟ್ರೋಲ್ ಮಾಡಿ ಬ್ಲಡ್ ಪ್ರೆಷರ್ನ ರೆಗ್ಯುಲೇಟ್ ಮಾಡುವಂಥ ಗುಣ ಇದರಲ್ಲಿದೆ. ಇಟ್ ಆಲ್ಸೋ ರೆಗ್ಯುಲೇಟ್ಸ್ ಡಯಾಬಿಟೀಸ್. ಮೆಂತ್ಯ ನಾವು ಮುಂಚೆಯಿಂದ ಅಭ್ಯಾಸ ಇದೆ, ಡಯಾಬಿಟಿಸ್ ಅವರು ಆ ಮೆಂತ್ಯ ಕಾಳನ್ನು ತಗೊಳ್ಳುವಂತಹ ವಾಡಿಕೆ ಇದೆ. ಮತ್ತು ನ್ಯಾಚುರಲ್ ಸಾಲ್ಯುಬಲ್ ಫೈಬರ್ ಇದರೊಳಗೆ ಇರೋದ್ರಿಂದ ಇದು ರಕ್ತದಲ್ಲಿರುವ ಸಕ್ಕರೆಯನ್ನ ದೇಹ ಅಬ್ಸಾರ್ಬ್ ಮಾಡ್ಕೊಳ್ಳೋಕೆ ಸಹಾಯಕಾರಿ. ಇನ್ಸುಲಿನ್ ಪ್ರೊಡ್ಯೂಸ್ ಆಗುತ್ತೆ, ರಕ್ತದಲ್ಲಿ ಗ್ಲೂಕೋಸ್ ಜಾಸ್ತಿ ಆಗುತ್ತೆ. ಆಗ ಇನ್ಸುಲಿನ್ ಅಣುಗಳ ಬಾಗಲನ್ನ ತೆಗೆಯೋ ಬೀಗದ ಕೈ ತರ ಕೆಲಸ ಮಾಡಿ ಈ ಗ್ಲೂಕೋಸ್ನ ಅಬ್ಸಾರ್ಬ್ ಮಾಡ್ಕೊಳ್ಳೋಕೆ ಸರಿ ಮಾಡ್ಕೊಡುತ್ತೆ. ಸಪೋಸ್ ನಮ್ಮ ಬೀಗದ ಕೈ ಜಾಮ್ ಆಗಿ ವರ್ಕ್ ಆಗದಿದ್ರೆ ಇನ್ಸುಲಿನ್ ಪ್ರೊಡ್ಯೂಸ್ ಆಗ್ತಿರುತ್ತೆ, ಆದರೆ ಅದನ್ನ ಅಬ್ಸಾರ್ಬ್ ಮಾಡ್ಕೊಳ್ಳೋ ಕೆಪಾಸಿಟಿ ದೇಹ ಕಳ್ಕೊಂಡ್ಬಿಟ್ಟು ಟೈಪ್ 2 ಡಯಾಬಿಟಿಸ್ ಶುರು ಆಗ್ಬಿಡುತ್ತೆ. ಸೊ ಇದೆಲ್ಲ ಅದಕ್ಕೆಲ್ಲ ಇದು ಅನುಕೂಲ ಆಗುತ್ತೆ. ಪ್ರೊಡಕ್ಷನ್ ಆಫ್ ಇನ್ಸುಲಿನ್ಗೆ ಇದು ಅನುಕೂಲಕಾರಿ, ಡೈಜೆಷನ್ಗೆ ಅನುಕೂಲ ಆಗುತ್ತೆ, ಹಾರ್ಮ್ಫುಲ್ ಟಾಕ್ಸಿನ್ಸ್ನ ಇದು ಫ್ಲಶ್ ಔಟ್ ಮಾಡುತ್ತೆ. ಬೇಕಾದಷ್ಟು ದಿನ ಸ್ವಲ್ಪ ತಿಂತಾ ಬಂದ್ರೆ. ಓಕೆ ಗುರುಜಿ, ಅಂತೂ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಅದ್ಭುತವಾಗಿರುವಂತಹ ಮಾಹಿತಿಗಳನ್ನ ಕೊಟ್ಟಿದ್ದೀರಾ. ಥ್ಯಾಂಕ್ ಯು. ಮೊಹರಂನ ಇವತ್ತಿನ ಈದ್ ಮುಬಾರಕ್ನ ತಿಳಿಸಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮುರಳಿ. ನಮ್ಮನೆ ರುಚಿ ನೋಡ್ರಿ, ಏನ್ರಿ ನೀವು ಈದ್ ಮುಬಾರಕ್ ಹೇಳಿ ಸುಮ್ಮನೆ ಬಿಟ್ಬಿಟ್ರೆ ಆಗ್ಬಿಡ್ತಾ ನೋಡಿ ಅಂತ ಬಂದಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರು? ಉಮಾ ಅಂತ. ಉಮಾ, ಏನ್ ಮಾಡ್ಕೊಂಡಿದ್ದೀರಾ? ಬ್ಯೂಟಿಷಿಯನ್ ಆಗಿದ್ದೇನೆ. ಬ್ಯೂಟಿಷಿಯನ್ ಉಮಾ ಅವರೇ, ಎಲ್ಲಿದೆ ನಿಮ್ಮ ಅಂಗಡಿ? ಕದ್ರಳ್ಳಿ ಕ್ರಾಸ್ ಟೀಚರ್ಸ್ ಕಾಲೋನಿ ಇದೆ. ಓಕೆ, ನಮ್ಮ ಕಾರ್ಯಕ್ರಮ ಬಂದು ಏನ್ ಮಾಡ್ತಾ ಇದ್ದೀರಾ? ಮೀನ್ ಸಾರು ಮಾಡ್ತಾ ಇದೀವಿ. ಓಕೆ, ಶುರು ಮಾಡೋಣ. ಮೀನು ಸಾರು ಮಾಡಕ್ಕೆ ಏನೇನು ತಂದಿದ್ದೀರಾ ಹೇಳಿ? ಮೀನು ಸಾರು ಬೇಕಾಗುವ ಸಾಮಗ್ರಿಗಳು: ಮೀನು, ಈರುಳ್ಳಿ, ಟೊಮ್ಯಾಟೊ, ಹುಣಸೆ ಹಣ್ಣು, ಬೆಳ್ಳುಳ್ಳಿ, ಅಚ್ಚಖಾರದ ಪುಡಿ, ಧನಿಯಾ ಪುಡಿ, ಅರಿಶಿನ, ಸಾಸಿವೆ, ಜೀರಿಗೆ, ಮೆಂತ್ಯ, ಕಾಳು ಮೆಣಸು, ಕರಿಬೇವು, ಉಪ್ಪು, ಎಣ್ಣೆ. ತಮಿಳುನಾಡಿನ ಶೈಲಿಯ ಹೆಚ್ಚು ಕಡಿಮೆ ಅದೇ ತರ ಇರುವಂತ ಒಂದು ಮೀನು ಸಾರನ್ನ ಮಾಡ್ತಾ ಇದ್ದೀರಾ. ಏನ್ ಕೊಡ್ಲಿ ನಾನು ಫಸ್ಟ್ ನಿಮ್ಗೆ?
ಒಂದು ಕಡಾಯಿ ಕೊಡಿ. ಕಡಾಯಿ ಬಾಂಡ್ಲಿ ಇದಕ್ಕೆ? ಫ್ರೈ ಮಾಡ್ಕೊಳ್ಳೋಕ್ಕೆ ಮೆಂತ್ಯ ಜೀರಿಗೆ ಫ್ರೈ ಮಾಡ್ಕೊಂಡಾದ್ಮೇಲೆ ಏನ್ ಮಾಡ್ತೀರಾ? ಅದನ್ನ ಅದ್ರೊಳಗೆ ಮಾಡ್ತೀರಾ? ಪೌಡರ್ ಮಾಡ್ಕೊಂಡು ಆಮೇಲೆ ಮತ್ತೆ ಅದರಲ್ಲೇ ಮಾಡ್ಬೋದು ಏನು. ಅದಕ್ಕೆ ಕೇಳಿ. ಈಗ ಸ್ವಲ್ಪ ಮೆಂತ್ಯ ಹಾಕ್ತಾ ಇದ್ದೀನಿ, ಒಂದು 3/4 ಸ್ಪೂನ್ ಅಷ್ಟು. ಜೀರಿಗೆ ಒಂದು 3/4 ಸ್ಪೂನು. ಯಜಮಾನರು ತಮಿಳ್ನಾಡು ಕಡೆಯವರಾ? ಹೌದು, ತಮಿಳ್ನಾಡು. ಮೆಣಸು? ಮೆಣಸು ಒಂದು 1 ಸ್ಪೂನ್ ಅಷ್ಟು. ಓಕೆ, ಇದನ್ನ ಫ್ರೈ ಮಾಡ್ಕೊಳ್ಳಿ. ಏನಿಷ್ಟ ಯಜಮಾನರಿಗೆ? ಅವರು ವೆಜಿಟೇರಿಯನ್ ಜಾಸ್ತಿ ಲೈಕ್ ಮಾಡ್ತಾರೆ, ನಾನ್ ವೆಜ್ ಅಷ್ಟು ತಿನ್ನಲ್ವಾ? ವಡೆ, ಪೊಂಗಲ್ಲು ಅದೆಲ್ಲ ಬೇಕಾ? ಇಡ್ಲಿ, ದೋಸೆ, ಪೊಂಗಲ್ ಬೇಕೇ ಬೇಕು. ರಾತ್ರಿ ತಮಿಳ್ನಾಡು ಸ್ಟೈಲ್ ಯಾವ್ದಿದೆ ಅದೆಲ್ಲ ಚೇಂಜ್ ಆಗಲ್ಲಪ್ಪ, ಹಂಗೇನೆ ಚೇಂಜ್ ಆಗಲ್ಲ. ಮನೆ ಯಾರು ಇದ್ದೀರಾ? ನಾನು, ನನ್ನ ಮಕ್ಕಳು, ನಮ್ಮ ಹಸ್ಬೆಂಡ್ ಅಷ್ಟೇ. ಮನೆಗೆ ಮತ್ತೆ ಶಾಪ್ಗೆ ಹತ್ರನಾ? ಹತ್ರ, ಅಲ್ಲೇ ಒಂದು 2 ಮಿನಿಟ್ಸ್ ವಾಕಬಲ್ ಡಿಸ್ಟೆನ್ಸ್. ಓಕೆ, ಹಂಗೆ ಇರಬೇಕು. ಬಿಸ್ನೆಸ್ ಮಾಡ್ಕೊಂಡ್ರೆ ಇಲ್ಲಾಂದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಹೌದು, ಹೋಗೋದಕ್ಕೆ ಬರೋದಕ್ಕೆ ಟೈಮ್ ಆಗ್ಬಿಡುತ್ತೆ. ಒಂದು ಎಮರ್ಜೆನ್ಸಿಗೆ ಅಂದ್ರೆ ಬಂದು ಹೋಗೋಕ್ಕಾಗಲ್ಲ. ಎಸ್ ಎಸ್ ಎಸ್. ಇದನ್ನೇ ಪೌಡರ್ ಮಾಡ್ಕೊಳ್ತೀರಾ? ಇದನ್ನ ಪೌಡರ್ ಮಾಡ್ಕೋಬೇಕು. ಓಕೆ, ಇದೀಗ ಆಗಿದೆ. ಓಕೆ, ಇದನ್ನ ಮಿಕ್ಸಿ ಮಾಡ್ಕೋಬೇಕು. ತಮಿಳ್ನಾಡು ಹೋಗ್ತಾ ಇದ್ರಾ? ಮನೆ ದೇವ್ರ ಪೂಜೆಗೆಲ್ಲ ಅಲ್ಲಿಗೆ ಹೋಗೋದು. ಅಡುಗೆ ಎಲ್ಲ ಕಲ್ತಿದ್ದೀರಾ? ತಮಿಳ್ನಾಡು ಅಡುಗೆ ಎಲ್ಲನೂ ಚೆನ್ನಾಗಿರುತ್ತೆ. ತಮಿಳ್ನಾಡು ಅಡುಗೆ ಎಲ್ಲ ಚೆನ್ನಾಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ಹೆಚ್ಚು ಅಲ್ಲಿ ನಮ್ಮ ಅತ್ತೆ ಮನೆ ಕಡೆ ತೆಂಗಿನಕಾಯಿ ಜಾಸ್ತಿ ಯೂಸ್ ಮಾಡಲ್ಲ. ಮಾಡಲ್ವಾ? ಪೌಡರ್ ರೆಡಿ ಆಗಿದೆ. ಈಗ ಇದು ಸಾಕಾಗುತ್ತಲ್ಲ? ಸಾಕು. ದೊಡ್ಡದು. ಸಾಕು. ಆದ್ಮೇಲೆ ಎಣ್ಣೆ ಹಾಕೋದು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಈಗ ಎಣ್ಣೆ ಕಾಯ್ದಿದೆ, ಸಾಸಿವೆ ಹಾಕೊಳ್ತೀನಿ. ಹಾಕಿ ಮೇಡಮ್. ಬಟ್ ಯೂಶಲಿ ಸಾಸಿವೆ ಎಲ್ಲ ಮೀನ್ ಸರ್ ಯೂಸ್ ಮಾಡೋದು ಅಲ್ಲೇ ಜಾಸ್ತಿ ಅಂತ ಕಾಣ್ತದೆ. ಒಗ್ಗರಣೆಗಲ್ಲ, ಇಲ್ಲೆಲ್ಲ ಒಗ್ಗರಣೆ ಗಿಗಣೆ ಏನಿರಲ್ಲ. ಅಲ್ಲಿ ಮತ್ತೆ ಸಾಸಿವೆನ ಪುಡಿನೂ ಮಾಡಿ ಹಾಕ್ತಾರೆ. ಹೌದಾ? ವೆರೈಟಿ, ಅಲ್ಲೂ ವೆರೈಟಿ ಮಾಡ್ತಾರೆ. ಮತ್ತೆ ಚೆಟ್ಟಿನಾಡು ಕಡೆ ತುಂಬಾ ಚೆನ್ನಾಗಿರುತ್ತೆ ಅಡುಗೆಗಳು. ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ತೀನಿ, ಸ್ವಲ್ಪ ಮೆಂತ್ಯ ಹಾಕ್ತೀನಿ. ಈ ಜೀರಿಗೆನ ನಾವು ಹುರ್ಕೊಂಡು ಪೌಡರ್ ಮಾಡ್ಕೊಂಡಿದೀವಿ. ಇಲ್ಲಿ ಒಗ್ಗರಣೆಗೂ ಹಾಕ್ತೀವಿ. ಹೌದು, ಒಗ್ಗರಣೆಗೂ ಹಾಕ್ಬೇಕು. ಓಕೆ, ಈಗ ಈರುಳ್ಳಿ ಆ್ಯಡ್ ಮಾಡ್ಕೋಬೇಕು. ಸ್ವಲ್ಪ ಕರಿಬೇವು ಹಾಕ್ತೀನಿ. ಇವಾಗ ಕರಿಬೇವು ಹಾಕ್ತೀರಾ? ಇದು ಸ್ವಲ್ಪ ಚೆನ್ನಾಗಿ ಕೆಂಪಗಾಗಬೇಕು. ಫ್ರೈ ಆಗ್ಬೇಕಾ? ರೆಡ್ ಕಲರ್ ಫ್ರೈ ಆಗ್ಬೇಕಾ? ಹೌದು. ಇದಾಗಿದೆ. ಓಕೆ, ಈಗ ಟೊಮೊಟೊ ಹಣ್ಣು ಹಾಕ್ತಾ ಇದ್ದೀನಿ. ಗ್ರೇವಿ ತಾನೇ ಇದು? ಗ್ರೇವಿ. ಅದಕ್ಕೊಂಚೂರು ಉಪ್ಪು ಹಾಕ್ತೀನಿ, ಬೇಗ ಬಾಡುತ್ತೆ. ಹಾಕಿ. ಬಟ್ ಎಣ್ಣೆ ತುಂಬಾನೇ ಹಾಕಿದೀವಲ್ಲ ನಾವು, ಇಷ್ಟು ಎಣ್ಣೆ ಬೇಕಾ? ಎಣ್ಣೆ ಬೇಕು, ಯಾಕಂದ್ರೆ ಹೆವಿ ಖಾರ ಜಾಸ್ತಿ ಹಾಕ್ತಿವಲ್ಲ. ಓಕೆ, ಇಲ್ಲಾಂದ್ರೆ ಇದು ಗ್ರೇವಿ ಆಗಲ್ಲ. ಹುಣಸೆಹಣ್ಣು, ಖಾರದ ಪುಡಿನೇ ಮೇನ್ ಇಂಗ್ರೀಡಿಯೆಂಟ್ಸ್ ಅದಕ್ಕೆ. ಹೌದಾ? ಇದೆಷ್ಟು ಬಾಡುತ್ತೋ ಅಷ್ಟು ಸಾರು ಚೆನ್ನಾಗಿ ಥಿಕ್ನೆಸ್ ಬರುತ್ತೆ. ಹೌದೇನು? ಅಂತೂ ಮೊಹರಂನ ದಿನ ನಾವು ಒಳ್ಳೆ ಒಂದು ಮೀನಿನ ಸಾರನ್ನ ತೋರಿಸ್ಕೊಡ್ತಾ ಇದೀವಿ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮದಲ್ಲಿ. ಹಾಕೋಬಹುದು ಖಾರದ ಪುಡಿ ಹಾಕಿ. ಖಾರದ ಪುಡಿ ಬೇಕಾ? ಎವರೆಸ್ಟ್ ಅವರ ಅಚ್ಚ ಖಾರದ ಪುಡಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಸಾಕು. ಧನಿಯಾ ಪುಡಿ ಕೊಡಿ. ಎವರೆಸ್ಟ್ ಅವರ ಧನಿಯಾ ಪುಡಿನ ಯೂಸ್ ಮಾಡಲ್ಲ ಮೀನಿನ ಸಾರಿಗೆ. ಇದು ಅಂದ್ರೆ ನಾವು ಧನಿಯಾ ಪುಡಿ, ಮೆಣಸಿನ ಪುಡಿ ಮಿಕ್ಸ್ ಮಾಡಿ ಪೌಡರ್ ಇಟ್ಟಿರ್ತೀವಲ್ವಾ, ಅದನ್ನ ಹಾಕ್ತಾರೆ. ಅರಿಶಿನ ಪುಡಿ ಕೊಡಿ. ಎವರೆಸ್ಟ್ ಅವರ ಅರಿಶಿನ ಪುಡಿ, ಯಾಕಂದ್ರೆ ಯೂಶಲಿ ರುಬ್ಕೊಳ್ದೇನೆ ಜಾಸ್ತಿ ಸಾರು ಮಾಡಾಕ್ಬಿಡ್ತಾರೆ ತಮಿಳ್ನಾಡಲ್ಲಿ. ಹೌದು, ಪೌಡ್ರು ರೆಡಿ ಹಾಕಿ. ಹೌದು, ಜಾಸ್ತಿ ಕಾಯಿ ರುಬ್ಬ ಹಾಕೋದೇ ಇಲ್ಲ. ಓಕೆ, ಎವರೆಸ್ಟ್ ಅವರ ಅರಿಶಿನ ಪುಡಿ ನಮ್ಮ ಕಾರ್ಯಕ್ರಮದಲ್ಲಿ ಯೂಸ್ ಮಾಡ್ತಾ ಇದೀವಿ. ಓಕೆ, ಇದಾಗಿದೆ. ಸ್ವಲ್ಪ ಹುಣಸೆಹಣ್ಣು ರಸ ಹಾಕ್ತೀನಿ. ಹುಣಸೆಹಣ್ಣು ಎಷ್ಟು ನೆನೆಸಿಟ್ಕೊಳ್ಬೇಕಾ? ಏನು ಮಾಡಬೇಕು? ನೆನೆಸು ಈ ಥರ ಕಲಸಿಟ್ಕೋಬೇಕು. ಓಹೋ, ಉಪ್ಪು ಹಾಕ್ತಾ ಇದ್ದೀನಿ. ಹಾಕಿ. ಸ್ವಲ್ಪ ಹಾಕ್ತೀನಿ, ಬೇಕಾದ್ರೆ ಆಮೇಲೆ. ಓಕೆ, ಗಟ್ಟಿ ಗ್ರೇವಿನೇ ಆಗುತ್ತೆ ಅನ್ಸುತ್ತೆ ನನಗೆ. ಗಟ್ಟಿ. ನೀರು ಹಾಕ್ತೀರಾ? ಸ್ವಲ್ಪ ನೀರು ಹಾಕೋಬೇಕು.
ಕಲರ್ ಏನೋ ಚೆನ್ನಾಗಿ ಬಂದಿದೆ, ನೋಡೋಣ. ಮೇನ್ ಅದು ಕಲರ್, ಅದಕ್ಕೆ ಎಣ್ಣೆ ಜಾಸ್ತಿ ಹಾಕಿ. ಎಣ್ಣೆ ತೇಲ್ಬೇಕದು ಮೀನಿನ ಸಾರು. ಖಾರದ ಪುಡಿ ಜಾಸ್ತಿ ಹಾಕ್ತಿವಲ್ಲ, ಹೌದೌದು, ಖಾರ ಜಾಸ್ತಿ. ಈಗ ಕುದಿಯುವಾಗ ಪುಡಿ ಮಾಡಿ ಇಟ್ಕೊಂಡಿದೀವಲ್ಲ ಅದನ್ನ ಹಾಕ್ಬೇಕು. ಅಂದ್ರೆ ಮೆಣಸು ಮತ್ತೆ ಜೀರಿಗೆ, ಮೆಂತ್ಯ, ಅದಕ್ಕೆ ಎಷ್ಟು ಎಷ್ಟು ಬೇಕೋ ಅಷ್ಟು ಹಾಕೋಬೇಕು. ಎಷ್ಟು ಬೇಕು ಅದಕ್ಕೆ? ಈಗ ಅದಕ್ಕೊಂದು ಸ್ಪೂನ್ ಹಾಕ್ತೀನಿ. ಜಾಸ್ತಿ ಹಾಕಿದ್ರೆ ಕಹಿ ಬಂದ್ಬಿಡುತ್ತೆ. ಓಕೆ. ಓಕೆ, ಈಗ ಕುದೀತಾ ಇದೆ. ಇದಕ್ಕೆ ಫಿಶ್ ಹಾಕೊಳ್ಳೋಣ. ಸ್ಟವ್ ಕಡಿಮೆ ಮಾಡ್ಕೊಳ್ಳಿ. ಓಕೆ. ಯಾವಾಗೂ ತುಂಬಾ ಐಯಲ್ಲಿಟ್ಟು ಫಿಶ್ನ ಹಾಕ್ಬಾರ್ದು. ಓಕೆ, ಎಗರ್ಬಿಡುತ್ತೆ ನಾವು. ಅಲ್ಲ, ಇದು ಮೀನು ತುಂಬಾ ಬೇಗ ಬೆಂದೋಗುತ್ತಲ್ವಾ. ಓಕೆ. ಈಗ ಅದನ್ನ ಸ್ವಲ್ಪ ಮುಚ್ಚಿ. ಓಕೆ. ಅದೇನ್ರಿ ಬೆಳ್ಳುಳ್ಳಿ ಕೈ ಹಿಡ್ಕೊಂಡು ಮರ್ತೋಗ್ಬಿಟ್ರಾ? ಬೆಳ್ಳುಳ್ಳಿ ಆಗ್ಲಿ ಈರುಳ್ಳಿ ಜೊತೆನೆ ಹಾಕ್ಬೇಕಿತ್ತು. ಅಂದ್ರೆ ಯಾವಾಗ ನಾವು ಈರುಳ್ಳಿ ಟೊಮೊಟೊ ಹಾಕದ್ಮೇಲೆ ಬೆಳ್ಳುಳ್ಳಿ ಹಾಕ್ಬೇಕು. ಮರ್ತೋಗ್ಬಿಟ್ರಾ? ಹಾಕ್ಬಿಡಿ, ಇವಾಗ ಹೋದ್ರೋಯ್ತು. ಸ್ವಲ್ಪ ಫ್ಲೇವರ್ ಆದ್ರೂ ಬರುತ್ತೆ. ಹೌದು, ಇದೇ ಇಂಪಾರ್ಟೆಂಟ್. ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಅಂದ್ರೆ ಈರುಳ್ಳಿ ಮತ್ತೆ ಟೊಮೊಟೊ ಹಾಕದ್ಮೇಲೆ ಬೆಳ್ಳುಳ್ಳಿ ಫ್ರೈ ಮಾಡ್ಬೇಕಂದ್ರೆ ಬೆಳ್ಳುಳ್ಳಿ ಹಾಕೋಬೇಕು. ಮರ್ತೋಗಿದ್ರು ವಾಪಸ್ ತಿರ್ಗಾ ಕರ್ಕೊಂಡ್ಬಂದ್ವಿ. ಹಾಕ್ಬಿಡಿ ಅಂತ ಹಾಕಿದರೆ ಈ 2 ನಿಮಿಷ ಬೆಂದ್ರೆ ಅದ್ಭುತವಾಗಿರುವಂತ ತಮಿಳ್ನಾಡಿನ ಶೈಲಿಯ ಮೀನಿನ ಸಾರು ರೆಡಿ ಆಗುತ್ತೆ. ಓಕೆ ಉಮಾ ಅವ್ರೆ, ನೋಡೋಣ ಏನಾಗಿದೆ. ಆಗಿದೆ ಅನ್ಸುತ್ತೆ. ಆಗಿದೆ. ಏನ್ರಿ ಕಲರ್ಫುಲ್ ಆಗಿ ಆಗ್ಬಿಡಿ. ಆಫ್ ಮಾಡ್ಬಿಡ ಫಸ್ಟ್? ಆಫ್ ಮಾಡ್ಬಿಡಿ. ಮೇನ್ ಹುಳಿ, ಉಪ್ಪು, ಖಾರ. ಎಣ್ಣೆಯಲ್ಲಿ ತೇಲ್ತಾ ಇದೆ ಮೀನು. ನೀರಲ್ಲಿ ತೇಲಿ ಸಾಕು ಅಂತ ಹೇಳಿ ಇಲ್ಲಿ ಎಣ್ಣೆಯಲ್ಲಿ ಬೇರೆ ತೇಲ್ತಾ ಇದೆ. ಓಕೆ ಓಕೆ, ಇದನ್ನ ತೆಕ್ಕೊಳ್ಳೋಣ ಈಗ. ಓಕೆ, ಏನು ಮಾ ಕೊಡ್ತೀರಾ ಕೊಡಲ್ವಾ? ಆಯ್ತು, ರೆಡಿ ಇದೆ. ಮುರಳಿ ಅವರೇ, ತಮಿಳ್ನಾಡು ಸ್ಪೆಷಲ್ ಮೀನ್ ಸಾರು ರೆಡಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಮೀನ್ ಸಾರು, ಮೀನ್ ಗೊಜ್ಜೋ, ಗೊಜ್ಜಲ್ಲಿ ಮೀನೋ ಮೀನಲ್ಲಿ ಗೊಜ್ಜೋ ಒಂದು ಗೊತ್ತಿಲ್ಲ. ಓಕೆ, ಇದನ್ನ ಯಾವ ರೀತಿ ಮಾಡಿದ್ರು ಉಮಾ ಅವರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಮೀನು ಸಾರು ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಮೆಂತ್ಯ, ಜೀರಿಗೆ, ಕಾಳು ಮೆಣಸು ಹಾಕಿ ಹುರಿದು ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಸಾಸಿವೆ, ಜೀರಿಗೆ, ಮೆಂತ್ಯ ಹಾಕಿ ಫ್ರೈ ಮಾಡಿ ಈರುಳ್ಳಿ, ಕರಿಬೇವು, ಟೊಮೆಟೊ ಹಾಕಿ ಹುರಿದು ಉಪ್ಪು, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಅರಿಶಿನ, ಹುಣಸೆ ರಸ, ನೀರು ಹಾಕಿ ಕುದಿಸಿ ತಯಾರಿಸಿಕೊಂಡ ಮಸಾಲಾ ಪುಡಿ ಹಾಕಿ ಕಲಸಿ. ಇದಕ್ಕೆ ಮೀನು, ಬೆಳ್ಳುಳ್ಳಿ ಹಾಕಿ ಮುಚ್ಚಳ ಮುಚ್ಚಿ 2 ನಿಮಿಷ ಬೇಯಿಸಿದರೆ ತಮಿಳುನಾಡು ಸ್ಪೆಷಲ್ ಮೀನು ಸಾರು ಸವಿಯಲು ಸಿದ್ಧ. ಉಮಾ, ಹೆಂಗ್ ತಿನ್ನದ್ರಿ? ದೋಸೆ, ಇಡ್ಲಿ. ದೋಸೆ ಇಡ್ಲಿನ ಮಲ್ಲೆ ಮಾಡ್ಕೊಡಿ. ನಾವ್ ಹೆಂಗ್ ತಿನ್ನದಿವಿ ಅದನ್ನ ಹೇಳ್ರಿ. ಬರೀ ಕೈಲಿ ಬಂದ್ಬಿಟ್ರೆ ನೀವು ಈಗ ಈ ತರ ತಿನ್ ಟೇಸ್ಟ್ ನೋಡಿ. ಒಳ್ಳೆ ಕತೆ ಆಯ್ತು ನಿಮ್ದು. ಉಪ್ಪು, ಖಾರ, ಹುಳಿ ಎಲ್ಲ ಜಾಸ್ತಿ ಇದೆಯಾ? ಹುಳಿ, ಉಪ್ಪು, ಖಾರ ಎಲ್ಲ ಇದೆ. ಯಾವ ಮೀನಲ್ಲಿ ಮಾಡಿದ್ರೆ ಚೆನ್ನಾಗಿರ್ತಿದ್ದು? ಇದು ಸಾರಿಗೆ ಹಾಕೋ ಮೀನೆಲ್ಲ ಯಾವ್ದ್ರಲ್ಲಿ ಹಾಕಿದ್ರು ಚೆನ್ನಾಗಿರುತ್ತೆ. ಫ್ರೈ ಬಿಟ್ಟು ಅದ್ಭುತವಾದಂತ ತಮಿಳ್ನಾಡಿನ ಶೈಲಿಯ ಮೀನಿನ ಸಾರನ್ನ ನಮಗೆ ತೋರಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಮೇಡಮ್. ನಿಮ್ಗೆ, ನಿಮ್ಮ ಮನೆಯವ್ರಿಗೆಲ್ಲ ನಿಮ್ ಕಳ್ಸಿಕೊಟ್ಟಿದ್ದಂತ ಎಲ್ಲರಿಗೂ ಧನ್ಯವಾದ ತಿಳಿಸಿ. ಇಬ್ರು ಮಕ್ಕಳು ಉಷಾ ಮತ್ತೆ ಶಿಲ್ಪಾಗೆ ಯೂನಿಬಿಕ್ ಕುಕೀಸ್ ಮನೆಯವರೆಲ್ಲ ತಿನ್ಬೋದು. ಅದ್ಭುತವಾಗಿರುತ್ತೆ. ಖಾರ ಕುಕ್ಕೀಸು, ಸ್ವೀಟ್ ಕುಕ್ಕೀಸು, ಓಟ್ಸ್ ಕುಕ್ಕೀಸು, ಬಟರ್ ಕುಕ್ಕೀಸು, ಎಲ್ಲ ಥರ ಕುಕ್ಕೀಸು, ಕಡೆಗೆ ಬ್ರೇಕ್ಫಾಸ್ಟ್ ಕುಕ್ಕೀಸು, ಡಯಾಬಿಟಿಸ್ ಕುಕ್ಕೀಸ್ ಎಲ್ಲ ಸಿಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಕಾರ್ಯಕ್ರಮದಲ್ಲಿ ಪಡಾಪಡ್ ಅಂತ ಮಾಡಬೇಕು, ರುಚಿಯಾಗಿರ್ಬೇಕು, ಮನೆಗೆ ಗೆಸ್ಟ್ಗಳು ಬಂದ ತಕ್ಷಣ ಮಾಡ್ಕೊಡ್ಬೇಕು, ನಮಗೂ ತಿನ್ಬೇಕು ಅನಿಸ್ದಾಗ ಸಾಯಂಕಾಲ ತಿನ್ನೋ ಥರ ತೋರಿಸ್ಬೇಕು ಮುರಳಿ ಅವರೇ ಅಂತ ನೀವೆಲ್ಲ ಅನ್ಕೋಬೇಕಾದ್ರೆ ನಾವು ಕರೆಸ್ತಾ ಇದೀವಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರಕಾಶ್ ರಾವ್ 5 ಸ್ಟಾರ್ ಹೋಟೆಲ್ ಕೆಲಸ ಮಾಡ್ತಾ ಇದ್ದಾರೆ. ಸ್ವೀಟ್ ಮತ್ತು ಚಾಟ್ಸ್ ಇನ್ಚಾರ್ಜ್ ಆಗಿದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಪ್ರಕಾಶ್ ರಾವ್, ಬನ್ನಿಪಾ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಬನ್ನಿ ಪ್ರಕಾಶ್ ರಾವ್, ಏನ್ ಮಾಡಿ ತೋರಿಸ್ತಾ ಇದ್ರೆ ಇವತ್ತು ಪಟ್ಟಿ ಸಮೋಸ ಮಾಡೋಣ ಸರ್. ಪಟ್ಟಿ ಸಮೋಸ. ಇವತ್ತು ಈದ್ ಮುಬಾರಕ್ ದಿನ ಅದ್ಭುತವಾಗಿರುವಂತ ಪಟ್ಟಿ ಸಮೋಸನ ಮಾಡಬೇಕು. ಸಮೋಸ ಕೊಂಡ್ರೆ ತುಂಬಾ ಜನಕ್ಕೆ ಇಷ್ಟ ಅಂತ ನಮ್ಮ ಪ್ರಕಾಶ್ ಅವರು ಡಿಸೈಡ್ ಮಾಡ್ಕೊಂಡಾಗಿದೆ. ಓಕೆ ಪ್ರಕಾಶ್, ಶುರು ಮಾಡೋಣ. ಪಟ್ಟಿ ಸಮೋಸ ಮಾಡಕ್ಕೆ ಏನೇನು ತಂದಿದ್ರೆ ಹೇಳಿ. ಪಟ್ಟಿ ಸಮೋಸ ಬೇಕಾಗುವ ಸಾಮಗ್ರಿಗಳು: ಮೈದಾ ಹಿಟ್ಟು, ಎಲೆಕೋಸು, ಹಸಿ ಬಟಾಣಿ, ಈರುಳ್ಳಿ, ಆಲೂಗೆಡ್ಡೆ, ಅಚ್ಚ ಖಾರದ ಪುಡಿ, ಗರಂ ಮಸಾಲ, ಅರಿಶಿನ, ವನಸ್ಪತಿ, ಉಪ್ಪು, ಎಣ್ಣೆ. ಸಾಕು. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಈಗ ನಾವು ಅಷ್ಟೇ ಹಿಟ್ಟು ಕಲ್ಸ್ಕೊಳ್ಳೋಣ. ಬೋಲ್ ಕೊಡಿ. ಹಿಟ್ಟು ಕಲ್ಸ್ಕೊಳ್ತೀರಾ? ಹೌದು, ನೆನೆಬೇಕಲ್ಲ ಅದು. ತೊಳಿ ಸರ್. 1/4 kg ಇಟ್ಟಿದೆ ಮೈದಾ ಹಿಟ್ಟು. ಹೌದು, 1/4 kg ಮೈದಾ ಹಿಟ್ಟ. ಓಕೆ, ಎಸ್. ಎಷ್ಟು ಸ್ವಲ್ಪ ಡಾಲ್ಡಾ ಬಿಸಿ ಮಾಡ್ಕೋಬೇಕು. ಬಿಸಿ ಮಾಡಕ್ ತಾನೆ ನಾವಿದೀವಿ ಬಿಡಿ, ಅದಕ್ಕೆ ಏನು ಕೊರಿ ಮಾಡ್ತೀರಾ?
ಒಂದೇ ನಿಮಿಷ ಬಿಸಿ ಮಾಡ್ತೀವಿ ಅಷ್ಟೇ 50 ಗ್ರಾಮ್ ಡಾಲ್ಟಾ ಇದೆ, 1/4 kg ಮೈದಾ, ಓಕೆ ಅರ್ಧ ಸ್ಪೂನ್ ಉಪ್ಪು ಹಾಕ್ತೀನಿ. ಹಾಕಿ ಸರ್. ಆಮೇಲೆ ಏನಿಲ್ಲ, ಈಗ ಮಿಕ್ಸ್ ಮಾಡ್ಬೇಕಷ್ಟೇ ಡಾಲ್ಟಾ ಹಾಕ್ಬಿಟ್ಟು. ಯಾಕಂದ್ರೆ ಸ್ವಲ್ಪ ಸಾಫ್ಟ್ ಬರುತ್ತೆ ನೆನ್ಕೊಂಡ್ರೆ. ಈ ಏನು ಡಾಲ್ಡಾ ಹಾಕೋ ಉದ್ದೇಶ ಸಾಫ್ಟ್ ಆಗಿ ಏನಾಗುತ್ತೆ? ಸ್ವಲ್ಪ ಮೆತ್ತಗಾಗುತ್ತೆ, ಆಮೇಲೆ ನಾವು ಚಪಾತಿ ಥರ ಇದು ಮಾಡೋಕೆ ಚೆನ್ನಾಗಿರುತ್ತೆ. ಓಕೆ ಇದು ಆಕ್ಚುಲಿ ರೆಡಿ ಸಿಗುತ್ತೆ, ರೆಡಿಮೇಡ್ ಪಟ್ಟಿ. ಹೌದಾ? ಹೌದು, ನಾವು ರೆಡಿಮೇಡ್ ತಗೊಳ್ಳೋ, ನಾವು ತೋರ್ಸೋಣ, ನಾವು ಮನೇಲಿ ಮಾಡ್ಕೋಬೇಕಾದ್ರೆ ನಾವು ಅದಕ್ಕೆ ತೋರಿಸ್ತಾ ಪಟ್ಟಿ ರೆಡಿಮೇಡ್ ಸಿಗುತ್ತಾ? ಸಿಗುತ್ತೆ. ಸಮೋಸ ಮೇಲಿಂದ? ಹೌದು, ಪಟ್ಟಿ ಸಿಗುತ್ತೆ ಮೇಲೆ. ಅದು ಅದೇನು ತಗೊಂಡು ಮಾಡೋದೇನಿದೆ? ಅದು ತಗೊಂಬಂದ್ರೆ ರೆಡಿ ಹಾಕಿ ಸರ್. ಓಕೆ ಸಾಕಲ್ಲ? ಸಾಕು ಡನ್. ನೀರು ಹಾಕ್ತೀನಿ, ನಾವು ನೀರು ಹಾಕ್ಬೇಕು. ಓಹೋ ಓಕೆ, ಬಿಸಿ ಇರುತ್ತೆ. ಹುಷಾರು. ಏನ್ ಮುಳಿಯವ್ರು, ಎಷ್ಟು ಕಲಿಸ್ತೀವಿ ನಾವು, ಏನು ಹುಷಾರು ಅಂತೀರಾ? ನೀರು ಹಾಕಿದ್ದೀನಿ, ಕೋಲ್ಡ್ ಆಗ್ಬಿಟ್ಟು. ಓಕೆ, ಇದೆಲ್ಲ ತುರಿದಿರೋದೆಲ್ಲ ಬೇಯಿಸ್ಕೋಬೇಕಾ ತಿರ್ಗಾ? ಅದು ಮಸಾಲ ಮಾಡ್ಬೇಕು ಈಗ. ಓಕೆ ಫಸ್ಟ್ ಕಲಸಿಟ್ಬಿಟ್ರೆ ಸ್ವಲ್ಪ ನೆಂದಿರುತ್ತೆ. ಹೌದೌದು, ಅದಕ್ಕೆ ಫಸ್ಟ್ ಹಿಟ್ಟಿನ ಕಲಿಸ್ಕೋಬೇಕು. ಹಿಟ್ಟು ರೆಡಿ ಆಗಿದೆ, ನೆನ್ಕೊಳ್ಳಿ ಸ್ವಲ್ಪ ಹೊತ್ತು. ನಾವು ಮಸಾಲ ಮಾಡೋಣ ಸರ್ ಈಗ. ಎಸ್ ಸರ್. ಹಾಕಿ ಸರ್, ಆಯಿಲ್ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಈರುಳ್ಳಿ ಹಾಕ್ತೀನಿ. ಹಾಕಿ. ಜೊತೆಲಿ ಕೇಬೇಜ್ ಹಾಕ್ಬಿಡೋಣ, ಎಲ್ಲ ಪೂರ್ತಿ ಹಾಕ್ಬಿಡೋಣ. ಏನು ಪರವಾಗಿಲ್ಲ, ಬೆದ್ದೇ ಬಿಡುತ್ತೆ. ಫ್ರೈ ಏನು ಮಾಡ್ಕೊಳ್ಳೋದಿಲ್ಲ. ಗ್ರೀನ್ ಪೀಸ್ ಹಾಕ್ತೀನಿ. ಗ್ರೀನ್ ಪೀಸಾ? ಹೌದು. ಓಕೆ, ಹಸಿ ಬಟಾಣಿನ? ಹಸಿ ಬಟಾಣಿ. ಓಕೆ, ಹಾಕಿ. ಚೆನ್ನಾಗಿ ಮೊಳಕೆ ಬಂದಿದೆ. ಓಕೆ, ಸೂಪರ್ ಆಗಿರುತ್ತೆ. ಓಕೆ, ಸಾಕು. ಸಾಕು, ಮಸಾಲ ಹಾಕ್ಬೇಕಲ್ಲ ಇನ್ನು, ಉಪ್ಪು ಖಾರ ಎಲ್ಲ ಚಿಲ್ಲಿ ಪೌಡರ್. ಓಕೆ. ಇದೇನಾಗ ಜಾಸ್ತಿ ಬೇಯಿಸಂಗ ಏನಿಲ್ಲ, ಎಣ್ಣೆಲಿ ಫ್ರೈ ಆಗುತ್ತಲ್ಲ. ಹೌದು, ತಿರ್ಗಾ ಅವಾಗ ಇನ್ನೊಂದ್ಸರಿ ಬೇಯುತ್ತೆ ಅಲ್ವಾ? ಅಷ್ಟೇ, ಏನು ಜಾಸ್ತಿ ಬೇಯಿಸ್ಬೇಕೇನಿಲ್ಲ. ಓಕೆ. ಇದೇನು ರುಬ್ಕೊಂಡ್ಬಿಡ್ತೀರಾ? ಇಲ್ಲ, ಹಂಗೆ ತುಂಬದೆ ಅಷ್ಟೇ. ಓಕೆ. ಬಟಾಣಿ ಎಲ್ಲ ಸಿಕ್ಕರು ಪರವಾಗಿಲ್ಲ, ಹಂಗೆ ಏನಿಲ್ಲ, ಸಿಗೋದು ಏನಾಗಲ್ಲ. ಹಸಿ ಬಟಾಣಿ ಹಾಕಿದ್ರಿಂದ ಚೆನ್ನಾಗಿ ರುಚಿ ಆಗುತ್ತೆ ಅಲ್ವೇ? ಹೌದು. ಆಲೂಗಡ್ಡೆ ಇದು ಸ್ವಲ್ಪ, ಆಲೂಗಡ್ಡೆ ಸ್ವಲ್ಪ ಬೇಕಲ್ಲ? ಬೇಕಾದ. ಆ ಸಮೋಸ ಅಂದ ತಕ್ಷಣ ಸ್ವಲ್ಪ ಆಲೂಗಡ್ಡೆ ಇಲ್ಲ ಮಜಾ ಇರಲ್ಲ. ಹೌದು, ಆ ಸಾಫ್ಟ್ನೆಸ್ ಬೇಕು. ಈಗ ಹಾಲು ಸಮೋಸ ಬೇರೆ, ಇದು ಬೇರೆ, ಪಟ್ಟಿ ಸಮೋಸ ಬೇರೆ ಬರುತ್ತೆ. ಒಂದೊಂದು ಸಮೋಸ ಒಂಥರ ಮಸಾಲೆಗಳು ಬರುತ್ತೆ. ಹೌದೌದು. ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಸಾಕು. ಈಗ ಮಸಾಲ ಹಾಕ್ಬೇಕು ಅನ್ಸೋರು, ಗರಂ ಮಸಾಲ ಹಾಕ್ತೀನಿ. ಹಂಗೆ ನೀವು ಸ್ವಲ್ಪ ಹಳದಿ ಪೌಡರ್ ಹಾಕ್ಬಿಡಿ ಸರ್, ನಿಮ್ಮ ಹತ್ರ ಇದೆ. ಗರಂ ಮಸಾಲ. ಹೌದು. ಜೊತೆಗೆ ನಮ್ಮ ಎವರೆಸ್ಟ್ ಅವರ ಹಳದಿ ಪೌಡ್ರು, ಅರಿಶಿನ ಪುಡಿ ಹಾಕ್ತಾ ಇದೀವಿ. ಹಾಂ, ಸಾಕಾ? ಖಾರದ ಪುಡಿ? ಖಾರದ ಪುಡಿ ಹಾಕಿ. ಜೀರಿಗೆ ಪುಡಿ ಸರ್? ಜೀರಿಗೆ ಪುಡಿ ಅಲ್ಲೇ ಇಟ್ಟಿದ್ದೀವಿ, ಜೀರಾ ಪುಡಿ ಇಲ್ಲ. ಹಾಕಿ ಸಾಕು. ಹಾಂ, ಸಾಕು. ಓಕೆ, ಮಸಾಲ ರೆಡಿ ಆಗೋಯ್ತು. ಕಲರ್ ಬಂದ್ಬಿಟ್ರೆ ಗೊತ್ತಾಗ್ಬಿಡುತ್ತೆ ರೆಡಿ ಆಯ್ತು ಅಂತ. ಪಟ್ಟಿ ಸಮೋಸ ಮಸಾಲ ಹಿಂಗೆ ಕಲರ್ ಇರೋದು ಅಲ್ಲ? ಹೌದು. ಎಸ್. ಸ್ವಲ್ಪ ಉಪ್ಪು ಹಾಕ್ತೀನಿ. ಹಾಕಿ ಸರ್, ಹಾಕಿ. ಸಾಕಷ್ಟು ಉಪ್ಪು? ಸಾಕು, ಉಪ್ಪೆಲ್ಲ ನೋಡ್ಕೊಂಡು ಕಡಿಮೆ ಇರಬೇಕು ಯಾವತ್ತು. ಆಮೇಲೆ ಕಷ್ಟ ಆಗ್ಬಿಡುತ್ತೆ. ಇದು ಹೆಂಗ್ ತುಂಬಾ ಸಾಫ್ಟ್ ಇರ್ಬಾರ್ದು, ತಿಂದ್ರೆ ಕರಂ ಮಸಾಲ. ಪಟ್ಟಿ ಸಮೋಸ ಹಂಗೆ ಬರೋದು. ಆಗೋದು ಇದು. ಆದಂಗೆ ಅಷ್ಟೇ ಸಾಕಲ್ಲ? ಫ್ರೈ ಆಗುತ್ತಲ್ಲ, ಸಾಕು ಅಷ್ಟೇ. ಎಷ್ಟೊತ್ತು ಕೇಬೇಜ್ ಏನು ಆನೆಂತಾನೆ ಅಷ್ಟೇ, ಬೇರೆ ಏನಿಲ್ಲ. ಅಷ್ಟೇ ಬಂದ್ ಮಾಡಿ ಆರಿಸ್ಬಿಡೋಣ. ನಂತರ ಎಣ್ಣೆ ಇಟ್ಕೊಂಬೋಣ ಫಸ್ಟ್ ಅಲ್ವಾ? ಎಣ್ಣೆ ಇಡೋಣ. ಅದೇ ದೊಡ್ಡ ಕಷ್ಟ, ಕಾಯ್ಬೇಕಲ್ಲ ಎಣ್ಣೆ. ಸ್ಲೋ ಇಟ್ಕೊಳ್ಳಿ, ನಾ ಅಷ್ಟೊತ್ತು ನಾ ಪಟ್ಟಿ ರೆಡಿ ಮಾಡ್ತೀನಿ. ಮಾಡಿ. ಪಟ್ಟಿ ಮಾಡೋದು ಎಷ್ಟೊತ್ತು? ನಿಮ್ಗೆ ಯಾವ ಲೆಕ್ಕ ಪಟ್ಟಿ ಮಾಡೋದು? ಒಳ್ಳೆ ಕತೆ ಹೇಳಿದ್ರಿ ನೀವು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ನೋಡಿ, ಈ ತರ ಉಂಡೆ ಮಾಡ್ಕೋಬೇಕಾ? ಸುದ್ದಪ್ಪ ಕರೆಕ್ಟು. ಎಂಚೆನಿಕೆ ಅಂತ ಗೊತ್ತಾಗಿಲ್ಲ ಪ್ರಕಾಶ್ ಅವ್ರು ನಂಗೆ. ಚಪಾತಿ ತರ ಬೆಳೆಸ್ಬಿಡಿ. ತೋರಿಸಿ ನೋಡಿ, ಈಗ ನೋಡ್ಕೊಳ್ಳಿ ಹೆಂಗ್ ಮಾಡ್ತೀನಿ ಅಂತ. ಒಂದ್ರ ಮೇಲೆ ಮಾಡ್ತಾ ಇರೋದು. ಹೌದು. ಅದೇನ್ ಮಾಡ್ತೀರಾ ಮಾಡಿ ಸ್ವಾಮಿ, ನಮ್ಗೆ ಗೊತ್ತಿಲ್ಲ. ನೀವು ಸ್ಟಾರ್ ಹೋಟ್ಲ್ಗಳದೆಲ್ಲ ಗೊತ್ತಾಗಲ್ವಲ್ಲ ನಮ್ಗೆ. ಮಾಡಿ. ಎಂಚಲ್ ಏನೋ ಮಾಡ್ತಾರೆ, ಅದೇನ್ ಮಾಡ್ತಾರ ಗೊತ್ತಿಲ್ಲ. ಮಾಡ್ಲಿ. ಎಣ್ಣೆ ಹಾಕೊಳ್ತಾ ಇದ್ರಲ್ವಾ? ಎಣ್ಣೆ ಹಾಕ್ತೀನಿ ಮೇಲ್ಗಡೆ. ಎಣ್ಣೆ ಆಮೇಲೆ ನಂತರ ಎಣ್ಣೆ ಸೋದ್ಬಿಟ್ಟು ಮೈದಾನ ಹಾಕಿ. ಆಯ್ತು. ಮೈದಾ ಜಾಸ್ತಿ ಹಾಕ್ಬೇಕು, ಹಾಕೊಂಡ್ಬಿಡುತ್ತೆ. ಹಾಕಿ. ಆಯ್ತು. ಒಂದ್ರ ಮೇಲೆ ಒಂದ್ರೆ ಇಟ್ಕೊಡ್ತೀನಿ, ಆಮೇಲೆ ತೋರಿಸ್ತೀನಿ ಲಾಸ್ಟಲ್ಲಿ ಎಲ್ಲ. ಓಹೋ. ಎಣ್ಣೆ ಜಾಸ್ತಿ ಹಾಕ್ಬೇಕು ಇದಕ್ಕೆ. ಹಾಕ್ಲಿ. ಎಣ್ಣೆಲೇ ಇರ್ಬೇಕದು. ಏನ್ ಮಾಡ್ತೀರಾ? ಓಕೆ.
5 ಲೇಯರ್ ಹಾಕೊಳ್ತೀರಾ? ಹೌದು 5-6 ಲೇಯರ್ ಹಾಕೋಬೇಕು, ಹಾಕಬೇಕು, ಅವಾಗ ಚೆನ್ನಾಗಿ ಕಾಣುತ್ತಲ್ವಾ? ಕಾಣುತ್ತೆ. ಓಕೆ. ಅಯ್ಯೋ ಇದು ಓದ್ಬಿಡ್ತಾ ಇದ್ದೀರಾ? ಹೌದೌದು, ಒಂದೇ ಲೆವೆಲ್ ಬರ್ತದೆ. ಓಹೋ, ಏನೋ ಹೊಸ ವಿಧಾನ ನಮ್ಗೆ ಗೊತ್ತಿಲ್ಲ ಬಿಡಿ. ಹಿಂಗೆ ಮಾಡೋದು ಪಟ್ಟಿ ಸಮೋಸ ಅಂದರೆ ಪಟ್ಟಿ ತೆಗಿಯೋದು ಹಿಂಗೆ ಪಟ್ಟಿ ಮಾಡ್ಬೇಕು. ಒಂದೊಂದ್ರ ಮಾಡಿದ್ರೆ ದಪ್ಪ ಬರುತ್ತೆ, ತೆಳು ಆಗುತ್ತೆ. ಇದೆಲ್ಲ ಒಂದೇ ಸೈಜ್ ಬರುತ್ತೆ? ಅದು ಒಂದೇ ಸೈಜ್ ಬರುತ್ತೆ. ಓಹೋ ಹೋ, ಒಂದ್ರ ಮೇಲೆ ಒಂದು ಹಾಕಿ ಎಲ್ಲ ಓಹೋ ಹೋ ಓಹೋ ಹೋ, ಇಟ್ಕೊಂಡೆ ಎಷ್ಟು ದೊಡ್ಡದಾಗೋಯ್ತಲ್ಲಪ್ಪ. ಇನ್ನು ದೊಡ್ಡದು ಬರ್ತದೆ, ಒಂದೇ ಸೈಜ್ ಬರುತ್ತೆ, ಒಂದೇ ಲೆವೆಲ್ ಆಗುತ್ತೆ, ತಳ್ಳು ಇರುತ್ತೆ. ಪಟ್ಟಿ ಇದೆ. ಹೌದಾ? ನೀವ್ ಹೇಳ್ತಾ ಇರೋದು ಈ ಪಟ್ಟಿ ರೆಡಿಯಾಗಿ ಸಿಗುತ್ತೆ ಅಂಗಡಿಲಿ ಅಂತ ಇದ್ದೀರಾ? ರೆಡಿ ಸಿಗುತ್ತೆ ಇದು. ಓಕೆ, ರೆಡಿನಾ? ರೆಡಿ ಸರ್. ಕಾದಿದೆ ಇದು? ಕಾದಿದೆ. ಓಹೋ, ಏನೋ ಹೊಸ ವಿಧಾನಪ್ಪ ನೀವು ತೋರಿಸ್ತಾ ಇರೋದು ನಮ್ಗೆ. ಪಟ್ಟಿ ಹೆಂಗೆ ಮಾಡೋದು? ಹೌದು, ಈ ಪಟ್ಟಿ ಮಾಡ್ಕೊಳ್ಳೋದೇ ಗೊತ್ತಿಲ್ಲ ನಮ್ಗೆ, ಬರೀ. ಓಹೋ, ಹಿಂಗೆ ಬರುತ್ತೆ. ವೆರಿ ಗುಡ್. ಹಾ ಹಾ ಹಾ, ಈಗ ಸ್ಪೈಸ್ ಫ್ಲೈ ಮಾಡಿ ಸರ್, ಸಾಕು. ಬಂದ್ಬಿಡ್ತಾ? ಹಾಂ ಸಾಕಾ? ಸಾಕು. ಓಹೋ ಓ, ಹಿಂಗೆಲ್ಲ ಮಾಡ್ಬೇಕಾ ಸಮೋಸಾಗೆ? ಸಮೋಸ ನಮ್ಗೆ ಗೊತ್ತಿಲ್ಲ ಬಿಡಿ. ಅಷ್ಟೇ. ಆಯ್ತಾ? ಹೆಂಚಿನ ಕತೆ ಮುಗೀತಾ? ಆಯ್ತು. ಇವಾಗ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೋಬೇಕು ಈ ಥರ. ಒಂದ್ರ ಮೇಲೆ ಒಂದು ಇಟ್ಬಿಟ್ಟೆ ಈ ಥರ ಕಟ್ ಮಾಡ್ಕೊಳ್ಳಿ. ಓಕೆ. ಸೈಡ್ ಪೀಸ್ ಎಲ್ಲ ಇರುತ್ತೆ, ತೆಗೆದುಬಿಡಿ ಇದು. ಓಕೆ. ಓಹೋ ಓಹೋ ಓಹೋ, ಚಿಕ್ಕ ಚಿಕ್ಕ ಸೈಜ್ ಇದೆ, ದೊಡ್ಡದು ಬರಲ್ಲ. ಚಿಕ್ಕ ಸೈಜ್ ಮಾಡೋದು ನಾವು. ಇಲ್ಲಿ ಚಿಕ್ಕದೇ ಮಾಡಿ, ಚಿಕ್ಕದೇ ಮಾಡಿ. ಒಂದೇ ಲೆವೆಲ್ ಮಾಡ್ಕೋಬೇಕು. ಓಹೋ, ಇದು ಮೈದಾ ಸ್ವಲ್ಪ ಕಲ್ಕತ್ತಿ ನೀರಲ್ಲಿ. ಏನಕ್ಕೆ? ಇದು ಕಟ್ಟಬೇಕು, ಅಂಟಿಸ್ಬೇಕು. ಅದನ್ನ ಅಂಟಿ ಇಲ್ಲಾಂದ್ರೆ ಅಂಟಲ್ಲ. ಕಟ್ಟಬೇಕು. ಅಂಟ್ಕೊಳಕ್ಕೆ ಸೈಡ್ ಎಲ್ಲ. ಹೌದು. ಓಕೆ, ಅಂತೂ ದೊಡ್ಡ ರೆಸಿಪಿ ಇವತ್ತು ನಿಮ್ಗೆ. ಹೌದು, ಪಟ್ಟಿ ಕಟ್ಟೋ ರೆಸಿಪಿ ನಿಮ್ಗೆ. ನೋಡಿ. ಸೈಡಲ್ಲೆಲ್ಲ ಸೈಡ್ ಅಂಟಿಸ್ಕೋಬೇಕು, ಈ ಥರ ಅಂಟ್ಕೋಬೇಕು. ಓಹೋ, ಮೈದಾ ಹಾಕಂದ್ಮೇಲೆ. ಓಕೆ, ಪಟ್ನ ಕಟ್ತಾ ಇದ್ದೀರಾ? ಪಟ್ನ ಕಟ್ಟಬೇಕು. ಹಿಂಗೆ ವೆರಿ ಗುಡ್. ನೋಡಿ. ಹಾ ಹಾ, ಇಷ್ಟೇನಾ? ಓಹ್, ಈಜಿ ಆಯ್ತು. ವೆರಿ ಗುಡ್. ಎಸ್ 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 ಎಸ್. ಛೇ ಛೇ ಛೇ, ನಮ್ಗೆ ಎಷ್ಟೋ ಕಷ್ಟ ಅನ್ಕೊಂಡ್ಬಿಟ್ಟಿದೆ. ಇಷ್ಟೇ ಪಟ್ಟಿ ನಮ್ಮ ಜನಕ್ಕೆ ಗೊತ್ತಾಗ್ಬಿಟ್ರೆ ನಾಳೆಯಿಂದ ಎಲ್ಲಾರ ಬರಲು ಪಟ್ಟಿ ಫುಲ್ ಪಟ್ಟಿನೇ ಬಿಡಿ. ಸಮೋಸ, ಫುಲ್ ಪಟ್ಟಿ ಸಮೋಸ. ಓ, ನೀವು ವಿಶೇಷ ಮಸಾಲ ಹಾಕಿದ್ರೆ ಆ ಮಸಾಲ 100ಕ್ಕಾಗುತ್ತೆ ಅಲ್ಲ? ಹೌದು, ಚಿಕ್ಕ ಸೈಜ್ ಅಲ್ಲ ಇದು, ಕೊಪ್ಪ ಸೈಜ್. ಹೌದೌದು. ನೋಡಿ, ಈ ಥರ ಮೈದಾ ಅನ್ಸ್ಬೇಕು. ಮೈದಾ ಇಲ್ಲ ಅಂದ್ರೆ ಇದು ಅಂಟ್ಕೊಳ್ಳಲ್ಲ. ಇದು ಮೈದಾ. ಹೌದು, ಬಿಟ್ಕೋಬಾರ್ದು, ಅಂಟ್ಕೊಳ್ಳೋದು ಹಾಳಾಗೋಗ್ಲಿ. ಬಿಟ್ಕೋಬಾರ್ದು. ಇಟ್ಕೊಂಡ್ಬಿಟ್ರೆ ಎಣ್ಣೆಲಿ ಹಾಕ್ತಾಗ ಅದ್ರ ಹಿಂಸೆ ಬೇರೆ ಇಲ್ವೇ ಇಲ್ಲ ಬಿಡಿ. ಸಮೋಸ ರೆಡಿ ಇದೆ ಸರ್. ಎಣ್ಣೆಲಿ ಫ್ರೈ ಮಾಡೋಣ. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ, ಎಣ್ಣೆ ಕಾದಿದೆಯಾ ಸರ್? ಎಣ್ಣೆ ಕಾದಿದೆ, ಎಣ್ಣೆ ಕಾದಿದೆ. ಇನ್ನೂ ಸಮೋಸ ಇದೆ ಅಲ್ಲ, ಅದೇನು ಇದಾಗಲ್ಲ. ಅದೇನು ಅದು ಹೆಂಗಿದ್ರೂ ನಡೀತದೆ. ಓಕೆ, ಪಟ್ಟಿ ಸಮೋಸನೇ. ಸಮೋಸ ಸ್ವಲ್ಪ ಬೇಯಿಸೋ ಸರಿಯಾಗಿ ಚೆನ್ನಾಗಿ ಬೇಯಿಸ್ಬೇಕು. ಎಣ್ಣೆಲಿ ಬಿಡುವಾಗ ತುಂಬಾ ಇದಾಗಿರ್ಬಾರ್ದು, ಎಣ್ಣೆ ಬಿಸಿನೇ ಇರಬಾರ್ದು. ಓಕೆ 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 ಓಕೆ. ತುಂಬಾ ಬಿಸಿದ್ರೆ ಏನಾಗುತ್ತೆ, ಪಟ 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 ಅಂತ ಎಲ್ಲ ಓಪನ್ ಆಗ್ಬಿಡುತ್ತೆ ಮೇಲೆ ಅಂಟಿಕೆ. ಹೌದಾ? ಅದು ಬಂದ್ ಮಾಡಿ ಸರ್, ಸಾಕು. ಬನ್ನೋಣ? ಬಂದ್ ಮಾಡಿ. ಓಕೆ. ತಾಳಿ ಸರ್, ಪಟ್ಟಿ ಸಮೋಸ ರೆಡಿ ಇದೆ. ಓಹೋ ಹೋ, ಸಿಕ್ಕಾಪಟ್ಟೆ ಸಖತ್ತಾಗಿ ಮಾಡ್ಬಿಟ್ಟಿದ್ದೀರಾ. ವೆರಿ ಗುಡ್.
ಪ್ರಕಾಶ್ ಅವರು ಪಟ್ಟಿ ಸಮೋಸ ಮನೇಲೆ ಮಾಡ್ಕೋಬಹುದಂತ ವಿಧಾನ ತೋರಿಸ್ಕೊಟ್ಟಿದ್ದಾರೆ. ಯಾವ ರೀತಿ ನಮ್ಮ ಪ್ರಕಾಶ್ ಅವರು ಇದನ್ನ ಮಾಡಿ ತೋರಿಸಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಬರ್ಕೊಳ್ಳಿ, ನಿಮ್ಮಲ್ಲಿ ಪಟ್ಟಿ ಸಮೋಸ ನೀವೇ ಮಾಡ್ಕೊಳ್ಳಿ. ಪಟ್ಟಿ ಸಮೋಸ ಮಾಡುವ ವಿಧಾನ: ಒಂದು ಬೌಲ್ಗೆ ಮೈದಾ ಹಿಟ್ಟು, ಉಪ್ಪು, ಬಿಸಿ ಮಾಡಿದ ವನಸ್ಪತಿ, ನೀರು ಹಾಕಿ ಕಲಸಿ ನೆನೆಯಲು ಬಿಡಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಈರುಳ್ಳಿ, ಎಲೆಕೋಸು, ಹಸಿ ಬಟಾಣಿ, ತುರಿದ ಆಲೂಗೆಡ್ಡೆ ಹಾಕಿ ಫ್ರೈ ಮಾಡಿ. ಇದಕ್ಕೆ ಗರಂ ಮಸಾಲ, ಅರಿಶಿನ, ಅಚ್ಚ ಖಾರದ ಪುಡಿ, ಉಪ್ಪು ಹಾಕಿ ಬಾಡಿಸಿ. ಕಲಸಿಕೊಂಡ ಮೈದಾ ಹಿಟ್ಟಿನ ಮಿಶ್ರಣವನ್ನು ಉಂಡೆ ಮಾಡಿ ಲಟ್ಟಿಸಿ ಇದಕ್ಕೆ ಎಣ್ಣೆ, ಮೈದಾ ಹಿಟ್ಟು ಸವರಿ ಒಂದರ ಮೇಲೊಂದು ಹಾಕಿ ಮತ್ತೆ ಅಗಲವಾಗಿ ಲಟ್ಟಿಸಿ ತವಾ ಮೇಲೆ ಹಾಕಿ ಎರಡೂ ಕಡೆ ಬೇಯಿಸಿ. ನಂತರ ಒಂದೊಂದಾಗಿ ತೆಗೆದು ಕತ್ತರಿಸಿ ಅದರ ಅಂಚಿಗೆ ನೀರಿನಲ್ಲಿ ಕಲಸಿದ ಮೈದಾ ಹಿಟ್ಟಿನ ಮಿಶ್ರಣ ಸವರಿ ಮಸಾಲ ತುಂಬಿ ಮಡಿಸಿ ಕಾದ ಎಣ್ಣೆಯಲ್ಲಿ ಕರಿಯಿರಿ. ಈಗ ಪಟ್ಟಿ ಸಮೋಸ ಸವಿಯಲು ಸಿದ್ಧ. ಸಿಕ್ಕಾಪಟ್ಟೆ ಸಖತ್ತಾಗಿ ಏನೋ ಕಾಣ್ತಾ ಇದೆ. ನೀವು ಮಾಡಿದ್ಮೇಲೆ ಪ್ರಾಬ್ಲಮ್ ಇರಲ್ಲ ಬಿಡಿ. ಪಟ್ಟಿ ಸಮೋಸ ಕರೆಕ್ಟ್ ಆಗಿದೆ ನೋಡಿ. ಓಕೆ, ಸಖತ್ತಾಗಿದೆ. ಮಾತಾಡಂಗಿಲ್ಲ ಯಾರುವೆ. ಮಸಾಲ ಒಳಗಡೆ ರುಚಿ ಕೊಡ್ಬೇಕು. ಹೌದು, ಅವಲೇ ಆ ಸಮೋಸ ಬೆಲೆ. ಹೌದು. ಥ್ಯಾಂಕ್ ಯು ಪ್ರಕಾಶ್ ರಾವ್. ಥ್ಯಾಂಕ್ ಯು ಸರ್. ಮತ್ತೊಮ್ಮೆ ನಮ್ಮ ಆತ್ಮೀಯ ಮುಸ್ಲಿಂ ಬಾಂಧವರಿಗೆ ಈದ್ ಮುಬಾರಕ್ನ ತಿಳಿಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಈದ್ ಮುಬಾರಕ್.